ಆತ್ಮೀಯ ಸ್ಪರ್ಧಾರ್ಥಿಗಳೇ, ತಮಗೆಲ್ಲರಿಗೂ ನಮ್ಮ ಈ ಯೂಟ್ಯೂಬ್ ಚಾನಲ್ಗೆ ಹೃತ್ಪೂರ್ವಕವಾದ ಸ್ವಾಗತ. ಈಗಾಗಲೇ ನಾವು KS ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆಯ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ವಿ. ಅದಕ್ಕೆ ನೀವು ನೀಡಿರ್ತಕ್ಕಂಥ ಅಭೂತಪೂರ್ವವಾದಂಥ ಬೆಂಬಲದಿಂದ ನಾವು ಬಹಳಷ್ಟು ಖುಷಿಯಾಗಿದ್ದೀವಿ. ಅದೇ ರೀತಿಯಾಗಿ ಈಗ ಅದೇ 1998ರ KS ಪೂರ್ವ ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥ ಇತಿಹಾಸ ಪ್ರಶ್ನೆಗಳನ್ನು, ಇನ್ನುಳಿದಂಥ ಇತಿಹಾಸ ಪ್ರಶ್ನೆಗಳ ಕುರಿತು ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆಯನ್ನು ಮಾಡೋಣ. ನಿನ್ನೆ ಒಂದು ವಿಡಿಯೋದಲ್ಲಿ ನಾವು ಸುಮಾರು 10 ಪ್ರಶ್ನೆಗಳನ್ನು ನೋಡಿದ್ವಿ. ಇವತ್ತು ಇನ್ನುಳಿದಂಥ ಸುಮಾರು ಒಂದು 13-14 ಪ್ರಶ್ನೆಗಳ ಕುರಿತು ಚರ್ಚೆಯನ್ನು ನಾವು ಇವತ್ತು ಮಾಡೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ಇತಿಹಾಸದ ಎಲ್ಲ ಪ್ರಶ್ನೆಗಳು ಅಂದರೆ 1998ರ ಪ್ರಶ್ನೆ ಪತ್ರಿಕೆಗಳಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಮುಗಿದ ನಂತರ ನಾಳೆ ನಾವು ಅದೇ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಸಂವಿಧಾನದ ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ಚರ್ಚೆ ಮಾಡೋಣ. ಅದರ ಜೊತೆಗೆ ಮೆಂಟಲ್ ಎಬಿಲಿಟಿ ಮತ್ತು ಫಿಸಿಕ್ಸ್ ಪ್ರಶ್ನೆಗಳನ್ನು ಸಹಿತ ನಾವು ನಾಳೆ ವಿಡಿಯೋದಲ್ಲಿ ನಾವು ನೋಡೋಣ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ನಿಮಗೆ ಬೇಕಾದಂಥ ಮ್ಯಾಟ್ರ್ ಏನು ಬೇಕೋ ಅದನ್ನೆಲ್ಲವನ್ನು ನಾವು ವಿಡಿಯೋದಲ್ಲಿ ಕೊಡ್ತಾ ಇದ್ದೀವಿ. ಅದನ್ನು ನಿಮಗೆ ಅಪ್ಲೋಡ್ ಮಾಡೋದು, ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದು ನಮ್ಮ ಜವಾಬ್ದಾರಿ, ಕರ್ತವ್ಯ ಅಂತ ನಾವು ಅಂದ್ಕೊಂಡಿದ್ದೀವಿ. ಆದರೆ ಅದನ್ನು ಶೇರ್ ಮಾಡೋದು ನನ್ನ ಕರ್ತವ್ಯ ಅಂತ ಅಂದ್ಕೊಂಡಿಲ್ಲ. ಅದನ್ನು ನೀವು ನಿಮ್ಮ ಕರ್ತವ್ಯ ಅಥವಾ ಜವಾಬ್ದಾರಿ ಅಂತ ಅಂದ್ಕೊಂಡು ಅದನ್ನು ಹೆಚ್ಚು ಶೇರ್ ಮಾಡೋದರ ಮೂಲಕ ನಮಗೆ ನೀವು ಪ್ರೋತ್ಸಾಹ ನೀಡಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈಗ ನಾವು ನೇರವಾಗಿ ಈ ಒಂದು ಪ್ರಶ್ನೆಯನ್ನು ಆರಂಭಿಸೋಣ. ಏನಂತ ಪ್ರಶ್ನೆ ಇದೆ ಅಂತಂದರೆ 11ನೇ ಪ್ರಶ್ನೆ ಇದು. ನೋಡೋಣ, ಪ್ರಶ್ನೆಯನ್ನು ನೋಡೋಣ ಮೊದಲು. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಕೇಳಿ ಅಲ್ಲಿ ಮೊದಲನೇದು ಎ ಅಂತ ಕೊಟ್ಟಿದ್ದಾರೆ. ಎ ಅಕ್ಬರ್ ಅಂತ ಇದೆ, ಬುಲಂದ್ ದರ್ವಾಜಾ ಅಂತೇಳಿ. ಅಕ್ಬರ್ ಬುಲಂದ್ ದರ್ವಾಜಾ, ಎಸ್, ಇದು ಎ. ಸರಿಯಾದ ಹೊಂದಾಣಿಕೆ ಅಲ್ಲದ್ದು ಯಾವುದು ಅಂತ ಪ್ರಶ್ನೆ ಇದೆ. ಬಿ ಇಲ್ಲಿ ಕೊಟ್ಟದ್ದು ಜಹಾಂಗೀರ್ ಅಂತ ಕೊಟ್ಟಿದ್ದಾರೆ. ಜಹಾಂಗೀರ್, ಇಲ್ಲಿ ಕೊಟ್ಟಂತದ್ದು ಜಹಾಂಗೀರ್ ಮಹಲ್ ಅಂತ. ಜಹಾಂಗೀರ್ ಮಹಲ್, ಎಸ್, ಇದು ಎರಡನೇದು ಬಿ. ಸಿ ಏನಂತ ಕೊಟ್ಟಿದ್ದಾರೆ ಅಂತಂದ್ರೆ ಶಹಜಹಾನ್ ಅಂತ ಇದೆ, ರೆಡ್ ಫೋರ್ಟ್ ಅಥವಾ ಕೆಂಪು ಕೋಟೆ. ಶಹಜಹಾನ್ ರೆಡ್ ಫೋರ್ಟ್ ಅಥವಾ ಕೆಂಪು ಕೋಟೆ ಇದೆ, ಕೆಂಪು ಕೋಟೆ ಅಥವಾ ಲಾಲ್ ಕಿಲ್ಲಾ ಅಂತ ಹೇಳ್ತೀವಿ, ಲಾಲ್ ಕಿಲ್ಲಾ. ನಾಲ್ಕನೇದು ಬಾದ್ಶಾಹ ಮಸೀದಿ ಅಂತೇಳಿ. ಬಾದ್ಶಾಹ ಔರಂಗಜೇಬ್ ಅಂತ ಕೊಟ್ಟಿದ್ದಾರೆ. ಔರಂಗಜೇಬ್, ಅಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಇನ್ನೊಂದು ಕಡೆ ಕೊಟ್ಟದ್ದು ಬಾದ್ಶಾಹ ಮಸೀದಿ. ಔರಂಗಜೇಬ್ ಬಾದ್ಶಾಹ ಮಸೀದಿ ಅಂತೇಳಿ ಇದೆ, ಎಸ್, ಬಾದ್ಶಾಹ ಮಸೀದಿ. ಇಲ್ಲಿ 4 ಕೊಟ್ಟಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ನೋಡಬಹುದು ಈ ಪ್ರಶ್ನೆಯನ್ನ. ಸರಿಯಾಗಿ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತೇಳಿ ಇದು ಪ್ರಶ್ನೆಯಾಗಿದೆ. ಇಲ್ಲಿ ನಾವೀಗ ಒಂದೊಂದಾಗಿ ನೋಡ್ತಾ ಬರೋಣ, ಆಮೇಲೆ ಉತ್ತರ ನೋಡೋಣ. ಅಕ್ಬರನು ಗುಜರಾತಿನ ಮೇಲೆ ದಾಳಿಯನ್ನ ಮಾಡಿದ 1572ರಲ್ಲಿ. ಈ ಅಕ್ಬರನು 1572ರಲ್ಲಿ ಗುಜರಾತಿನ ಮೇಲೆ ದಾಳಿ ಮಾಡಿ ಗುಜರಾತ್ ಅನ್ನ ಗೆದ್ದುಕೊಂಡದರ ಸವಿನೆನಪಿಗಾಗಿ ಉತ್ತರ ಪ್ರದೇಶದ ಫತೇಪುರ್ ಸಿಕ್ರಿ ಅಥವಾ ಸಿಕ್ರಿ ಅಂತ ಒಂದು ನಗರ, ಈ ನಗರದಲ್ಲಿ ಕ್ರಿಸ್ತ ಶಕ 1601ರಲ್ಲಿ ಈ ಬುಲಂದ್ ದರ್ವಾಜಾವನ್ನು ನಿರ್ಮಿಸಿದ. ಅಂದ್ರೆ ಇಲ್ಲಿ ಪ್ರಶ್ನೆ ಕೇಳಿದ್ದು ಸರಿಯಾದ ಹೊಂದಾಣಿಕೆ ಅಲ್ಲದ್ದು ಯಾವುದು ಅಂತ ಕೇಳ್ತಾರೆ. ಎಸ್, ಹಾಗಾದ್ರೆ ಅಕ್ಬರ್ ನಿರ್ಮಿಸಿದ್ದು ಫತೇಪುರ್ ಸಿಕ್ರಿ ನಗರದಲ್ಲಿ 1601ರಲ್ಲಿ ಬುಲಂದ್ ದರ್ವಾಜಾ ಅಂತ ಇದೆ. ಆಮೇಲೆ ನಾವು ನೇರವಾಗಿ ಈ ಸಿ ಆಪ್ಷನ್ಗೆ ಬರೋಣ. ಶಹಜಹಾನ್ ಅಂತಕ್ಕಂಥ ಒಬ್ಬ ಮೊಘಲ ಸಾಮ್ರಾಟ ದೆಹಲಿಯಲ್ಲಿ ಕೆಂಪು ಕೋಟೆಯನ್ನ ನಿರ್ಮಾಣ ಮಾಡ್ತಾನೆ. ಆತನ ಬಹುಮುಖ್ಯವಾದಂತ 2 ಸ್ಮಾರಕಗಳು, ಒಂದು ತಾಜ್ ಮಹಲ್ ಅಂತ ಇದೆ, ಇನ್ನೊಂದು ಕೆಂಪು ಕೋಟೆ. ಇನ್ನೊಂದಲ್ಲಿ ಇನ್ನು 3-4 ಇವೆ, ಆದರೆ ಈ ಇಳಿದು ಒಂದನ್ನು ಮಾತ್ರ ನೋಡೋಣ. ಶಹಜಹಾನನು ದೆಹಲಿಯಲ್ಲಿ ಕೆಂಪು ಕೋಟೆಯನ್ನ ನಿರ್ಮಿಸಿದ. ಹಾಗಾದ್ರೆ ಇದು ಸಹಿತ ಸರಿಯಾದದ್ದು. ಇನ್ನ ಈ ಔರಂಗಜೇಬನು ತನ್ನ ಆಡಳಿತಾವಧಿಯಲ್ಲಿ ಅಂದ್ರೆ 1658ರಿಂದ 1707 ಅಂದ್ರೆ ಈ ಔರಂಗಜೇಬನು ಆಡಳಿತ ಮಾಡಿದಂತ ಅವಧಿ 1658ರಿಂದ 1707.
ಈ ಅವಧಿಯಲ್ಲಿ ಔರಂಗಜೇಬನು ಲಾಹೋರ್ನಲ್ಲಿ ಅಂದ್ರೆ 1671ರಲ್ಲಿ ಲಾಹೋರ್ನಲ್ಲಿ ಈ ಬಾದ್ಶಾ ಮಸೀದಿಯನ್ನ ನಿರ್ಮಾಣ ಮಾಡ್ತಾನೆ. ಹಾಗಾದ್ರೆ ಎ ಸರಿಯಾಗಿದೆ, ಸಿ ಸರಿಯಾಗಿದೆ, ಡಿ ಸರಿಯಾಗಿದೆ. ಇಲ್ಲಿ ಪ್ರಶ್ನೆ ಕೇಳಿದ್ದು ಸರಿಯಾಗಿ ಹೊಂದಾಣಿಕೆ ಇಲ್ಲದ್ದು ಯಾವುದು ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. ಹಾಗಾದ್ರೆ ನಾವು ಇದ್ರ ಬಗ್ಗೆ ನೋಡೋಣ. ನಿಮಗೆಲ್ಲ ಈ ಒಂದು ಕೋಡ್ ಅನ್ನ ನೆನ್ಪಿಟ್ಕೊಳ್ಬೇಕು ನೀವೆಲ್ಲರೂ ಸಹಿತ. ಏನ್ ಕೋಡ್ ಅಂತಂದ್ರೆ ಬಾದ್ಶಾ ಅಂತ. ಏನಿದೆ ಬಾದ್ಶಾ ಅಂತಂದ್ರೆ ಬಾಬರ್, ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಶಹಜಹಾನ್, ಔರಂಗಜೇಬ್. ಬಾಬರ್ನ ಮಗ ಹುಮಾಯೂನ್, ಹುಮಾಯೂನ್ನ ಮಗ ಅಕ್ಬರ್, ಅಕ್ಬರ್ನ ಮಗ ಜಹಾಂಗೀರ್, ಜಹಾಂಗೀರ್ನ ಮಗ ಶಹಜಾನ್, ಶಹಜಾನ್ನ ಮಗ ಔರಂಗಜೇಬ್ ಅಂತ ನೆನ್ಪಿಟ್ಕೊಳ್ಬೇಕಾಗ್ತದೆ. ಅಕ್ಬರನು ತನ್ನ ಆಡಳಿತಾವಧಿಯಲ್ಲಿ ಇಂದಿನ ಉತ್ತರ ಪ್ರದೇಶದಲ್ಲಿ ಫತೇಪುರ್ ಸಿಕ್ರಿ ಅಂತ ಒಂದು ನಗರವನ್ನ ನಿರ್ಮಾಣ ಮಾಡಿದ್ದ. ಅದಕ್ಕೆ ಒಂದು ಮುಖ್ಯವಾದಂತ ಕಾರಣ ಇದೆ. ಸಲೀಂ ಚಿಸ್ತಿ ಅಂತ ಒಬ್ಬ ಸೂಫಿ ಸಂತ. ಆ ಸೂಫಿ ಸಂತನ ಸವಿನೆನಪಿಗಾಗಿ ಈ ಫತೇಪುರ್ ಸಿಕ್ರಿ ಅಂತ ನಗರವನ್ನು ನಿರ್ಮಿಸಿದ್ದ. ಅಲ್ಲಿ ಆತ ಅತಿ ಮುಖ್ಯವಾದಂತ 6 ಕಟ್ಟಡಗಳನ್ನ ಕಟ್ಟಿದ್ದ. ಅದರಲ್ಲಿ ಯಾವ ಬರ್ತದ ಅಂತಂದ್ರ ಒಂದು ಬುಲಂದ್ ದರ್ವಾಜಾ ಅಂತಿದೆ, ಆಮೇಲೆ ಜೋಧಾಬಾಯಿ ಮಹಲ್ ಅಂತ ಇದೆ, ಪಂಚ್ ಮಹಲ್ ಅಂತ ಇದೆ, ಬೀರ್ಬಲ್ ಹೌಸ್ ಅಂತ ಇದೆ. ಅದಲ್ಲದೆ ಇನ್ನೊಂದು ಮುಖ್ಯವಾದಂತ ಕಟ್ಟಡ ಯಾವ್ದಂತಂದ್ರೆ ಈ ಜಹಾಂಗೀರ್ ಮಹಲ್ ಅಂತಕ್ಕಂಥ ಒಂದು ಕಟ್ಟಡ ಇದೆ. ಅದಲ್ಲದೆ ಪಂಚ್ ಮಹಲ್ ಇವೆಲ್ಲ ಇರ್ತಕ್ಕಂಥ 6 ಕಟ್ಟಡಗಳು. ಹಾಗಾದ್ರೆ ಈ ಫತೇಪುರ್ ಸಿಕ್ರಿ ನಗರದಲ್ಲಿ ಜಹಾಂಗೀರ್ ಮಹಲ್ ಅನ್ನು ನಿರ್ಮಿಸಿದವರು ಯಾರು ಅಂತಂದ್ರೆ ಅಕ್ಬರ್. ಆ ಅಕ್ಬರ್ನು ತನ್ನ ಮಗನಿಗಾಗಿ ಜಹಾಂಗೀರ್ ಮಹಲ್ ಅನ್ನು ನಿರ್ಮಿಸಿದ್ದ. ಹಾಗಾದ್ರೆ ಇಲ್ಲಿ ಕೇಳಿದಂತ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತ ಕೇಳಿದರೆ ಇದಕ್ಕೆ ಸರಿಯಾದಂತ ಉತ್ತರ ಬಿ, ಜಹಾಂಗೀರ್ ಮಹಲ್ ಅಂತಕ್ಕಂಥದ್ದು ಇದು ಸರಿಯಾದ ಉತ್ತರ. ಯಾಕಂತಂದ್ರೆ ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ನಾನು ಇದಕ್ಕೆ ಇನ್ನೊಂದು ಉಪಪ್ರಶ್ನೆಯನ್ನ ನಾನು ಹೇಳ್ತೀನಿ. 2017 KS ನಲ್ಲಿ ಇದ್ದದ್ದು. ಏನ್ ಪ್ರಶ್ನೆ ಕೇಳಿದಾರೆ ಅಂತಂದ್ರೆ ಈ ಕೆಳಗಿನ ಹೇಳಿಕೆ ಎ ಮತ್ತು ಬಿ ಎರಡನ್ನು ಪರಿಗಣಿಸಿ ಸಂಕೇತವನ್ನು ಆಧರಿಸಿ ಉತ್ತರಿಸಿ ಅಂತಕ್ಕಂಥದ್ದು ಅದೊಂದು ಪ್ರಶ್ನೆ. ಹೇಳಿಕೆ ಏನಂತ ಕೊಟ್ಟಿದ್ದಾರೆ, ಅಕ್ಬರನು ಗುಜರಾತ್ ವಿಜಯದ ಸವಿನೆನಪಿಗಾಗಿ ಬುಲಂದ್ ದರ್ವಾಜವನ್ನು ನಿರ್ಮಿಸಿದ ಅಂತಿದೆ. ನೆನಪಿಟ್ಕೊಳ್ಬೇಕು, ನಾನು ಹೇಳಿದಾದ ನಿಮಗಾಗಲೇ. ಬಿ ಏನಂತ ಕೊಟ್ಟಿದ್ದಾರೆ, ಅಕ್ಬರನು ಬುಲಂದ್ ದರ್ವಾಜವನ್ನು ನಿರ್ಮಿಸಿದ್ದು 1602ರಲ್ಲಿ ಅಂತ ಕೊಟ್ಟಿದ್ದಾರೆ. ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ಏನ್ ಆಪ್ಷನ್ಸ್ ಕೊಟ್ಟಾರ ಅಂತಂದ್ರೆ ಎ ಮತ್ತು ಬಿ ಎರಡೂ ಸರಿ, ಎ ಮತ್ತು ಬಿ ಎರಡೂ ತಪ್ಪು, ಎ ಸರಿ, ಬಿ ತಪ್ಪು, ಎ ತಪ್ಪು, ಬಿ ಸರಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ಉತ್ತರ ಯಾವ್ದಾಗ್ತದೆ, ಎ ಸರಿ, ಬಿ ತಪ್ಪು. ಯಾಕಂದ್ರೆ ಅದು ನಿರ್ಮಾಣವಾದ ಅವಧಿ 1601. ಅಲ್ಲಿ ಆಪ್ಷನ್ ಅಲ್ಲಿ ಕೊಟ್ಟದ್ದೇನಪ್ಪ, ಆನ್ಸರ್ ಕೊಟ್ಟದ್ದೇನಪ್ಪ ಅಂತಂದ್ರೆ 1602 ಅನ್ನೋ ಕಾರಣಕ್ಕಾಗಿ. ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ನಾವಿಲ್ಲಿ ಒಂದು ಪ್ರಶ್ನೆಯನ್ನು ನೋಡಿದ್ವಿ. ಇದರ ಜೊತೆಗೆ ಬಹಳಷ್ಟು ಪ್ರಶ್ನೆಗಳು ಹುಟ್ಟುಕೊಳ್ತಕ್ಕಂಥ ಚಾನ್ಸಸ್ ಕೂಡ ಇಲ್ಲಿ ಇರ್ತದೆ. ಅದಕ್ಕೆ ಬಹಳಷ್ಟು ಚೆನ್ನಾಗಿ ಇರ್ತಕ್ಕಂಥ ಎಲ್ಲವನ್ನ ನೋಡಬೇಕಾದ ಅವಶ್ಯಕತೆ ಇದೆ. ಇದು ಒಂದು ಪ್ರಶ್ನೆ ಆಗಿದೆ ಆತ್ಮೀಯ ಸ್ಪರ್ಧಾ ಮಿತ್ರರೇ. ಇದಾದ ನಂತರ ನಾವು ಎರಡನೇ ಪ್ರಶ್ನೆಯನ್ನ ನೋಡೋಣ. ಅಂದ್ರೆ ಇಲ್ಲಿ ಒಂದು ಕೋಡ್ ಅನ್ನ ಬರೆದ ನಾನು, ಬಾದ್ಶಾ ಅಂತ ಹೇಳಿ. ಇದನ್ನು ಸರಿ ನೆನಪಿಟ್ಟುಕೊಳ್ಬೇಕು. ಸಾಮಾನ್ಯವಾಗಿ PC ಅಂತ ಎಕ್ಸಾಂಪಲ್ ಏನ್ ಕೇಳ್ತಿರ್ತಾರೆ, ಆ ಮೊಘಲ ಸಾಮ್ರಾಟರನ್ನ ಅಥವಾ ಮೊಘಲ ಚಕ್ರವರ್ತಿಗಳನ್ನ, ಬಾದ್ಶಾಗಳನ್ನ ಅವರು ಆಡಳಿತ ಮಾಡಿದ ಕಾಲಾನುಕ್ರಮಣಿಕೆ ಬರೆಯಿರಿ ಅಂತ ಕೇಳ್ತಾರೆ. ಅವ ನೆನಪಿಟ್ಕೊಳ್ಬೇಕು. ಬಾಬರ್ನ ಮಗ ಹುಮಾಯೂನ್, ಹುಮಾಯೂನ್ನ ಮಗ ಅಕ್ಬರ್, ಅಕ್ಬರ್ನ ಮಗ ಜಹಾಂಗೀರ್ನ ಮಗ ಶಹಜಾನ್ನ ಮಗ ಔರಂಗಜೇಬ್ ಅಂತ ನೆನಪಿಟ್ಟುಕೊಳ್ಬೇಕಾಗ್ತದೆ. ಇದು ಒಂದು ಪ್ರಶ್ನೆ. ಈಗ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ. 12ನೇ ಪ್ರಶ್ನೆ. ನಾವು ಹಿಂದಿನ ವಿಡಿಯೋದಲ್ಲಿ 10 ಪ್ರಶ್ನೆ ನೋಡಿದ್ವಿ. 12ನೇ ಪ್ರಶ್ನೆ ಈಗ 11 12ನೇ ಪ್ರಶ್ನೆಯನ್ನ ನಾವು ನೋಡೋಣ. ಏನ್ ಪ್ರಶ್ನೆ ಇದೆ, ಅದು ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಅಂತ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಶಿವಾಜಿಯ ಪಟ್ಟಾಭಿಷೇಕ ಕಾರನೇಷನ್ ಅಂತ ಹೇಳ್ತೀವಿ. ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ ತೋರಣಗಡ, ಆಪ್ಷನ್ ಬಿ ಪ್ರತಾಪಗಡ, ಆಪ್ಷನ್ ಸಿ ರಾಯಗಡ, ಆಪ್ಷನ್ ಡಿ ಸಿಂಹಗಡ ಅಂತೇಳಿ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. ನಾವು ಶಿವಾಜಿಯ ಬಗ್ಗೆನೇ ಅಂದ್ರೆ ಆತ ಕೈಗೊಂಡಿರ್ತಕ್ಕಂಥ ಸೈನಿಕ ಸಾಧನೆಗಳ ಬಗ್ಗೆ ಮುಂದೊಂದು ಪ್ರಶ್ನೆಯಲ್ಲಿ ನೋಡೋಣ. ಇವಾಗ ಈ ಒಂದು ಕಾನ್ಸೆಪ್ಟ್ ಇದೆ, ಶಿವಾಜಿಯ ಪಟ್ಟಾಭಿಷೇಕ. ಮರಾಠ ಸಾಮ್ರಾಜ್ಯದ ಸ್ಥಾಪಕ, ಹೈಂದವಿ ಸಾಮ್ರಾಜ್ಯದ ಕನಸುಗಾರ, ಛತ್ರಪತಿ, ರಾಜರ ರಾಜ
ಅಂತೆಲ್ಲ ಕರೆಸಿಕೊಳ್ತಕ್ಕಂಥ ಒಬ್ಬ ರಾಜ ಶಿವಾಜಿ. 1627ರಲ್ಲಿ ಜನಿಸಿದಂಥ ಈ ಶಿವಾಜಿ ಜೀವನ ಪೂರ್ತಿ ಹೋರಾಡುತ್ತಾ ಬಂದು ಪಟ್ಟಾಭಿಷೇಕ ಮಾಡಿಕೊಂಡಂತ ವರ್ಷ ಕ್ರಿಸ್ತ ಶಕ 1674ರ ಜೂನ್ ತಿಂಗಳಲ್ಲಿ. ಆ ಡೇಟ್ ಹೇಳ್ತೀನಿ ನಾನು, ಜೂನ್ 6 ಬೇಡ, ಇದು ಇಸ್ವಿ ಇಂಪಾರ್ಟೆಂಟ್. ಇದು 1674ರ ಜೂನ್ ನಲ್ಲಿ ಶಿವಾಜಿಗೆ ಪಟ್ಟಾಭಿಷೇಕ ಆಗ್ತದೆ. ಪಟ್ಟಾಭಿಷೇಕವಾದಂತಹ ಸ್ಥಳ ಮಹಾರಾಷ್ಟ್ರದ ಪೂನಾ ಸಮೀಪದ ರಾಯ್ಗಢ್ ಅಂತ ಒಂದು ಸ್ಥಳ. ಇಲ್ಲಿ ಶಿವಾಜಿ ಪಟ್ಟಾಭಿಷೇಕ ಮಾಡ್ಕೊಳ್ಬೇಕು ಅಂತೇಳಿ ಮಹಾರಾಷ್ಟ್ರ ಭೂಭಾಗದ ಕೆಲವು ಜನ ಬ್ರಾಹ್ಮಣ ಪಂಡಿತರನ್ನು ಸಂಪಾದಿಸಿದಾಗ ಅವ್ರು ಹೇಳಿದ್ರಂತೆ, ಬಿಳಿ ಛತ್ರಿಯ ಕೆಳಗೆ ಕ್ಷತ್ರಿಯರು ಪಟ್ಟಾಭಿಷೇಕ ಮಾಡ್ಕೊಳ್ಬೇಕು, ಇಲ್ಲಾಂದ್ರೆ ಬ್ರಾಹ್ಮಣರು ಪಟ್ಟಾಭಿಷೇಕ ಮಾಡ್ಕೊಳ್ಬೇಕು. ನೀನ್ ಬ್ರಾಹ್ಮಣನೂ ಅಲ್ಲ ಕ್ಷತ್ರಿಯನೂ ಅಲ್ಲ, ಪಟ್ಟಾಭಿಷೇಕ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಕಾಶಿಯ ಒಬ್ಬ ಪಂಡಿತ, ಉತ್ತರ ಪ್ರದೇಶದ ಕಾಶಿ ಅಂತ ಹೇಳ್ತೀವಿ, ಕಾಶಿಯ ಪಂಡಿತ ಘಗಭಟ್ಟ ಅಥವಾ ಘನಾಧರ ಭಟ್ಟ ಅಂತಕ್ಕಂಥ ಒಬ್ಬ ಪಂಡಿತ, ಘಗಭಟ್ಟ ಅಥವಾ ಘನಾಧರ ಭಟ್ಟ ಎಂಬ ಪಂಡಿತ ಶಿವಾಜಿಗೆ ಪಟ್ಟಾಭಿಷೇಕ ಮಾಡ್ತಾನೆ 1674ರಲ್ಲಿ. ಇದು ಮಹಾರಾಷ್ಟ್ರದ ಪೂನಾ ಸಮೀಪದ ರಾಯಗಢದಲ್ಲಿ. ಈ ಶಿವಾಜಿಗೆ ಪಟ್ಟಾಭಿಷೇಕ ಆದಾಗ ಒಂದು ಬಿರುದು ಬರ್ತದೆ, ಛತ್ರಪತಿ ಅಂತೇಳಿ. ಛತ್ರಪತಿ ಅಂತಂದ್ರೆ ಇದು ರಾಜರ ರಾಜ ಅಂತ ಅರ್ಥ. ಪಟ್ಟಾಭಿಷೇಕದ ಸಮಯದಲ್ಲಿ ಅದು ಮತ್ತೆ ಬಿರುದಿದ್ದು ಗೋಬ್ರಾಹ್ಮಣ ಪ್ರತಿಪಾಲಕ ಅಂತಿತ್ತು, ಹೈಂದವಿ ಸಾಮ್ರಾಜ್ಯದ ಕನಸುಗಾರ ಅಂತಿತ್ತು, ಅದೆಲ್ಲ ಇದ್ರೂ ಸಹಿತ ಪಟ್ಟಾಭಿಷೇಕದ ಸಮಯದಲ್ಲಿ ಬಂದಂತ ಬಿರುದು ಯಾವುದು ಅಂತ ಕೇಳಿದ್ರೆ ಛತ್ರಪತಿ, ಅಂದ್ರೆ ರಾಜರ ರಾಜ ಅಂತ ಬಿರುದು ಬರ್ತದೆ. ಇಲ್ಲಿ ನಾ ಪ್ರಶ್ನೆಯನ್ನು ನಿಮಗೆ ಈಗಾಗಲೇ ಹೇಳಿದೆ, ಶಿವಾಜಿಯ ಪಟ್ಟಾಭಿಷೇಕ ನಡೆದ ಸ್ಥಳ ಯಾವುದು ಅಂತ ಕೇಳಿದರೆ ತೋರಣಗಡ, ಪ್ರತಾಪಗಡ, ರಾಯಗಡ, ಸಿಂಹಗಡ ಅಂತಿದೆ. ಸರಿಯಾದ ಉತ್ತರ ಸಿ, ರಾಯಗಡ. ಶಿವಾಜಿಗೆ ಪಟ್ಟಾಭಿಷೇಕವಾದಂತಹ ಸ್ಥಳ ರಾಯಗಡ, ಅಂದ್ರೆ ಇಂದಿನ ಮಹಾರಾಷ್ಟ್ರದ ಪೂನಾ ಸಮೀಪದಲ್ಲಿ ಬರತಕ್ಕಂಥ ರಾಯಗಡ. ಇದು ನಾವು ಇಲ್ಲಿ ನೋಡಬೇಕಾಗಿರ್ತಕ್ಕಂಥ 12ನೆಯ ಪ್ರಶ್ನೆ. ನಾವೀಗ ನೇರವಾಗಿ 13ರ ಪ್ರಶ್ನೆಗೆ ಹೋಗೋಣ. 13ರ ಪ್ರಶ್ನೆ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ. ಇದು KS ಪರೀಕ್ಷೆಯಲ್ಲಿ ಕೇಳಿರ್ತಕ್ಕಂಥದ್ದು. ಪಂಚಪ್ರಧಾನರೆಂಬ ಮಂತ್ರಿ ಮಂಡಲವನ್ನು ಹೊಂದಿದ್ದ ಒಂದು ರಾಜಮನೆತನ ಅಂತ ಪ್ರಶ್ನೆ ಇದೆ. ಪಂಚಪ್ರಧಾನರು ಅಂತ ಮಂತ್ರಿಮಂಡಲ. ಪಂಚಪ್ರಧಾನರೆಂಬ ಮಂತ್ರಿಮಂಡಲ ಇವರ ಆಳ್ವಿಕೆಯಲ್ಲಿತ್ತು ಅಂತ ಒಂದು ಪ್ರಶ್ನೆ. ಇಲ್ಲಿ ಆಪ್ಷನ್ಸ್ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ, ಆಪ್ಷನ್ ಎ ದ್ವಾರ ಸಮುದ್ರದ ಹೊಯ್ಸಳರು, ಆಪ್ಷನ್ ಬಿ ಮಾನ್ಯಕೇಟದ ರಾಷ್ಟ್ರಕೂಟರು, ಆಪ್ಷನ್ ಸಿ ವಿಜಯನಗರದ ರಾಯರು ಅಥವಾ ರಾಜರು, ಆಪ್ಷನ್ ಡಿ ಮೈಸೂರಿನ ಒಡೆಯರು. ನೆನಪಿಟ್ಟುಕೊಳ್ರಿ, ನಾನಿಲ್ಲಿ 4-5 ಮನೆತನ ಹೆಸರನ್ನು ಹೇಳ್ತೀನಿ. 1 ಅಷ್ಟದಿಗ್ಗಜರು ಅಂತೇಳಿ, ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದಂತ 8 ಜನ ತೆಲುಗು ಕವಿಗಳನ್ನ ಅಷ್ಟದಿಗ್ಗಜರು ಎಂದು ಕರೆಯಲಾಗುತ್ತಿತ್ತು. ನೆನಪಿಟ್ಟುಕೊಳ್ಬೇಕು, ಅಷ್ಟದಿಗ್ಗಜರು ಇವರು ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದಂತ 8 ಜನ ಕವಿಗಳು. ಇದಾದ ನಂತರ ಇನ್ನೊಂದು ನೆನಪಿಟ್ಟುಕೊಳ್ಬೇಕು, ಅಷ್ಟಪ್ರಧಾನರು ಅಂತ ಬರ್ತದೆ. ಈ ಅಷ್ಟಪ್ರಧಾನರು ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರ ಆಸ್ಥಾನದಲ್ಲಿದ್ದಂತ 8 ಜನ ಮಂತ್ರಿಗಳಾಗಿದ್ದರು. 8 ಜನ ಮಂತ್ರಿಗಳು. ಇದು ಅಷ್ಟಪ್ರಧಾನರು. ಅಷ್ಟದಿಗ್ಗಜರು ಶ್ರೀಕೃಷ್ಣ ದೇವರಾಯನ ಆಸ್ಥಾನದ ಕವಿಗಳು, ತೆಲುಗು ಕವಿಗಳು. ಅಷ್ಟಪ್ರಧಾನರು ಶಿವಾಜಿಯ ಆಸ್ಥಾನದ 8 ಜನ ಮಂತ್ರಿಗಳು. ಇಲ್ಲಿ ನೋಡೋಣ ಇವಾಗ. ಇನ್ನ ನವರತ್ನಗಳು ಅಂತ ಬರ್ತಾರೆ. ಈ ನವರತ್ನಗಳು ಅಂತೇಳಿ ನಮ್ಮ ಗುಪ್ತ ಸಾಮ್ರಾಜ್ಯದ 2ನೇ ಚಂದ್ರಗುಪ್ತ ಅಂತ ಒಬ್ಬ ರಾಜ. ಈ 2ನೇ ಚಂದ್ರಗುಪ್ತನ ಆಸ್ಥಾನದಲ್ಲಿ 9 ಜನ ಕವಿಗಳಿದ್ದರು. ಇವರನ್ನ ನವರತ್ನಗಳು ಅಂತ ಕರೆಯಲಾಗ್ತಿತ್ತು. ಅದಲ್ಲದೆ ಮೊಘಲ ಸಾಮ್ರಾಟ್ ಅಕ್ಬರನ ಆಸ್ಥಾನದಲ್ಲಿ ಸಹಿತ 9 ಜನ ಕವಿಗಳಿದ್ದರು. ಅವರನ್ನು ಸಹಿತ ನವರತ್ನಗಳು ಅಂತ ಕರೆಯಲಾಗ್ತದೆ. ಸಾಮಾನ್ಯವಾಗಿ ನಾನಿಲ್ಲಿ 5 ಹೇಳಿದ್ನೋ, ಇದೆಲ್ಲವನ್ನ ಕೇಳ್ತಿರ್ತಾರೆ. ಇವಾಗ ನೋಡೋಣ ಪ್ರಶ್ನೆ ಏನಿದೆ ಅಂತ ನೋಡೋಣ. ಪಂಚಪ್ರಧಾನರೆಂಬ ಮಂತ್ರಿಮಂಡಲ ಇವರ ಆಳ್ವಿಕೆಯಲ್ಲಿತ್ತು ಅಂತ ಕೇಳಿದರೆ, ಪಂಚಪ್ರಧಾನರು ಎಂಬ ಮಂತ್ರಿಮಂಡಲವನ್ನು ಹೊಂದಿದ್ದಂತ ರಾಜಮನೆತನ ನಮ್ಮ ಕರ್ನಾಟಕದ ರಾಜಮನೆತನ ಹೊಯ್ಸಳರು ಅಂತ. ಹೊಯ್ಸಳರು
ಪಂಚಪ್ರಧಾನರು ಹೆಸರಿನಲ್ಲೇ ಇದೆ, ಪಂಚ 5 ಜನ ಮಂತ್ರಿಗಳಿದ್ರು. ಮಹಾಪಸಯತ ಅಂತ ಮಂತ್ರಿ ಇದ್ದ, ಅದನ್ನು ಪರ್ಟಿಕ್ಯುಲರ್ ಆಗಿ ನಾವು ಓದಬೇಕಾಗಿಲ್ಲ, ನೆನಪಿಟ್ಕೊಳ್ಬೇಕು ಅಷ್ಟಾಗೆ. ಮಹಾಪಸಯತ ಅಂತಿದ್ದ, ಆತ ಪ್ರಧಾನಮಂತ್ರಿ. ಶ್ರೀಕರಣಾಧಿಕಾರಿ ಅಂತಿದ್ದ, ಕಂದಾಯ ಮಂತ್ರಿ. ಶ್ರೀ ಭಂಡಾರಿ ಅಂತಿದ್ದ, ಖಜಾನೆ ಮಂತ್ರಿ. ಸಂಧಿ ವಿಗ್ರಹಿಕ ಅಂತಿದ್ದ, ವಿದೇಶಾಂಗ ಮಂತ್ರಿ. ಆಮೇಲೆ ಒಬ್ಬ ಸೇನಾಪತಿ ಅಂತಿದ್ದ, ಸೇನಾಪತಿ. ಈ ರೀತಿಯಾಗಿ 5 ಜನ ಮಂತ್ರಿಗಳನ್ನು ಹೊಂದಿದ್ದಂತ ಒಂದು ರಾಜಮನೆತನ ಯಾವುದಂದ್ರೆ ದ್ವಾರ ಸಮುದ್ರದ ಹೊಯ್ಸಳರು. ಇವರ ಮಂತ್ರಿಮಂಡಲವನ್ನ ಪಂಚಪ್ರಧಾನರು ಎಂದು ಕರೆಯಲಾಗುತ್ತಿತ್ತು. ಇದನ್ನ ನಮ್ಮ KPSC ಎಕ್ಸಾಮ್ಸ್ ಅಲ್ಲಿ ಕೇಳಿದ್ದಾರೆ, PSI ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ, ಅದರ ಜೊತೆಗೆ PC ಎಕ್ಸಾಮ್ ನಲ್ಲಿ ಸಹಿತ ಈ ಪ್ರಶ್ನೆಯನ್ನು ಕೇಳಿದಾರೆ. ಇದನ್ನ ನೀವು ಚೆನ್ನಾಗಿ ನೆನಪಿಟ್ಟುಕೊಳ್ಬೇಕಾಗ್ತದೆ. ಇನ್ನೊಮ್ಮೆ ನೋಡೋಣ. ಪಂಚಪ್ರಧಾನರು ಎಂಬ ಮಂತ್ರಿಮಂಡಲವನ್ನು ಹೊಂದಿದ್ದ ರಾಜಮನೆತನ ಹೊಯ್ಸಳರು. ಅಷ್ಟದಿಗ್ಗಜರು ಎಂದರೆ ಶ್ರೀಕೃಷ್ಣ ದೇವರಾಯನ ಆಸ್ಥಾನದಲ್ಲಿದ್ದಂಥ 8 ಜನ ತೆಲುಗು ಕವಿಗಳು. ಅಲ್ಲಸಾನಿ ಪೆದ್ದಣ್ಣ, ತೆನಾಲಿ ರಾಮಕೃಷ್ಣ, ನಂದಿ ತಿಮ್ಮಣ್ಣ ಎಲ್ಲ ಒಂದಿಷ್ಟು ಜನ ಬರ್ತಾರೆ ಅವರು. ಇನ್ನು ಅಷ್ಟಪ್ರಧಾನರು ಅಂದ್ರೆ ಶಿವಾಜಿಯ ಆಸ್ಥಾನದಲ್ಲಿದ್ದಂಥ 8 ಜನ ಮಂತ್ರಿಗಳು. ನವರತ್ನಗಳು ಅಂತಂದ್ರೆ 2ನೇ ಚಂದ್ರಗುಪ್ತನ ಆಸ್ಥಾನದ 9 ಜನ ಕವಿಗಳು. ಅಕ್ಬರ್ ಮಹಾಶಯನ ಆಸ್ಥಾನದಲ್ಲಿದ್ದಂಥ ಈ 9 ಜನ ಕವಿಗಳಿದ್ರು. ಅವರನ್ನ ನವರತ್ನಗಳು ಎಂದು ಕರೆಯಲಾಗ್ತಿತ್ತು. ಇದನ್ನು ನೀವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಇದು ನಾವಿಲ್ಲಿ ಚರ್ಚೆ ಮಾಡಿರ್ತಕ್ಕಂಥ 13ನೆಯ ಪ್ರಶ್ನೆ. ಇದಾದ ನಂತರ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ. 14ನೆಯ ಪ್ರಶ್ನೆ ಏನಿದೆ? 14ನೇ ಪ್ರಶ್ನೆ ಅಂತಂದ್ರೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಒಂದು ಬರೆದಿದೆ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಎಸ್, ಪ್ರಶ್ನೆ ಆಮೇಲೆ ನೋಡೋಣ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದ ವಿಜಯನಗರದ ದೊರೆ ಯಾರು ಅಂತ ಪ್ರಶ್ನೆ ಇದು. ಇಲ್ಲಿ ನಾನು ಹಾಗೆ ಅದರ ಬಗ್ಗೆ ಇನ್ನು ಜಾಸ್ತಿ ಹೇಳೋಕೆ ಹೋಗಲ್ಲ. ವಿಜಯಪುರದ ಆದಿಲ್ಶಾಹಿಗಳ ಮಂತ್ರಿಯೊಬ್ಬ ಬಹಮನಿ ಸುಲ್ತಾನರನ್ನು ಸೋಲಿಸಿ ತಾನೇ ಬಹಮನಿಗಳ ಬೀದರನ್ನು ವಶಪಡಿಸಿಕೊಂಡಿದ್ದ, ರಾಯಚೂರು ವಶಪಡಿಸಿಕೊಂಡಿದ್ದ. ವಿಜಯನಗರದ ಶ್ರೀಕೃಷ್ಣ ದೇವರಾಯ ಎಂಬ ರಾಜ, ಅತಿ ಪ್ರಸಿದ್ಧನಾಗಿರ್ತಕ್ಕಂಥ ರಾಜ ಈ ಶ್ರೀಕೃಷ್ಣ ದೇವರಾಯ. ಈತ ಹೋಗಿ ವಿಜಯಪುರದ ಆದಿಲ್ಶಾಹಿಗಳ ಮಂತ್ರಿಯಾಗಿದ್ದಂಥ ಕಾಸಿಂ ಬರೀದ್ ಎಂಬಾತನನ್ನು ಸೋಲಿಸಿ ಬಹಮನಿಗಳ ರಾಜ್ಯವನ್ನ ಮತ್ತೆ ಬಹಮನಿಗಳಿಗೆ ಒದಗಿಸಿದ. ಅಂದ್ರೆ ಆ ಯವನ ಅಂದ್ರೆ ಮೂಲ ಪರ್ಷಿಯನ್ ರಾಜ್ಯವನ್ನ ಪುನರ್ ಸ್ಥಾಪನೆ ಮಾಡಿದ್ದಕ್ಕಾಗಿ ಈ ಶ್ರೀಕೃಷ್ಣ ದೇವರಾಯನಿಗೆ ಒಂದು ಬಿರುದು ಬರ್ತದೆ. ಅದೇ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಲ್ಲ, ಯಾವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಲ್ಲ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತ ಒಂದು ಬಿರುದು ಈ ಶ್ರೀಕೃಷ್ಣ ದೇವರಾಯ ಬರ್ತದೆ. ನೆನಪಿಟ್ಟುಕೊಳ್ರಿ, ಶ್ರೀಕೃಷ್ಣ ದೇವರಾಯನಿಗೆ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದು ಬಂದಿದ್ದು ಯಾವ ಕದನದ ನಂತರ ಅಂತ ಒಂದು ಪ್ರಶ್ನೆ ಬರುತ್ತದೆ. ರಾಯಚೂರು ಕದನದ ನಂತರ. ಶ್ರೀಕೃಷ್ಣ ದೇವರಾಯನು ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಎಂಬ ಬಿರುದನ್ನು ಹೊಂದಿದ್ದು ಯಾವ ಕದನದ ನಂತರ ಅಂತ ಕೇಳಿದ್ರೆ ರಾಯಚೂರು ಕದನದ ನಂತರ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ನೋಡ್ರಿ, ಇವಾಗ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಬಿರುದು ಹೊಂದಿದ್ದವರು ಅಂತ ಕೇಳಿ ಆಪ್ಷನ್ ಎ 1ನೇ ಬುಕ್ಕ, ಆಪ್ಷನ್ ಬಿ 2ನೇ ದೇವರಾಯ, ಆಪ್ಷನ್ ಸಿ ಕೃಷ್ಣ ದೇವರಾಯ, ಆಪ್ಷನ್ ಡಿ 1ನೇ ವೆಂಕಟ ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಶ್ರೀಕೃಷ್ಣ ದೇವರಾಯ ಅನ್ನೋದು ಸರಿಯಾದ ಉತ್ತರ ಆಗಿರ್ತದೆ. ಅದಕ್ಕೆ ತಕ್ಕಂತೆ ಮತ್ತೊಂದು ಉಪಪ್ರಶ್ನೆಯನ್ನು ಸಹಿತ ನಾನು ಇಲ್ಲಿ ಹೇಳಿದೆ ನಿಮಗೆ. ಯಾವ ಕದನದ ನಂತರ ಈ ಒಂದು ಬಿರುದು ಆತನಿಗೆ ಬಂದಿತು ಅಂತ ಕೇಳಿದ್ರೆ ರಾಯಚೂರು ಕದನದ ನಂತರ ಆ ಒಂದು ಬಿರುದು ಶ್ರೀಕೃಷ್ಣ ದೇವರಾಯರಿಗೆ ಬರ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ಸಮಯವನ್ನು ವ್ಯರ್ಥ ಮಾಡೋದ್ರ ಬದಲಿಗೆ ನೇರವಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. ಈಗ 15ನೆಯ ಪ್ರಶ್ನೆ. ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂತ ಕೊಟ್ಟಿದ್ದಾರೆ. ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನಾವು ಯಾವ ಕೊಟ್ಟರ ಆಪ್ಷನ್ ಅಂತಂದ್ರೆ ಒಂದು ಅದ್ವೈತ ಸಿದ್ಧಾಂತ ಅಂತಿದೆ, ಒಂದು ಅದ್ವೈತ, ಇನ್ನೊಂದು ಆಪ್ಷನ್ ಬಿ ದ್ವೈತ ಸಿದ್ಧಾಂತ ಅಂತಿದೆ, ದ್ವೈತ ಅಂತಿದೆ. ಇನ್ನು ಆಪ್ಷನ್ ಸಿ ವಿಶಿಷ್ಟಾದ್ವೈತ ಅಂತಿದೆ, ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತಿದೆ.
ಇನ್ನೊಂದು ಶಕ್ತಿ ವಿಶಿಷ್ಟಾದ್ವೈತ ಅಂತ 4 ಸಿದ್ಧಾಂತಗಳನ್ನ ಕೊಟ್ಟಿದ್ದಾರೆ. ಶಕ್ತಿ ವಿಶಿಷ್ಟಾದ್ವೈತ ಅಂತ 4 ಸಿದ್ಧಾಂತಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಬಸವಣ್ಣನವರು ಪ್ರತಿಪಾದಿಸಿದಂತ ಸಿದ್ಧಾಂತ ಯಾವುದು ಅಂತ ನಾನು ನೆನ್ಪಿಟ್ಟುಕೊಳ್ಳೋದಕ್ಕೆ ಸರಳವಾದಂತ ಒಂದು ವಿಧಾನವನ್ನು ಹೇಳಿ ಆಮೇಲೆ ಅದರ ಬಗ್ಗೆ ವಿವರಣೆಯನ್ನು ನೋಡೋಣ. ಶಂಕರ ಅಂದ್ರೆ ಶಂಕರಾಚಾರ್ಯರು 3 ಅಕ್ಷರ ಇದೆ. ಅದೇ ರೀತಿ ಅದ್ವೈತ 3 ಅಕ್ಷರ ಇದೆ. ಅಂದ್ರೆ ಶಂಕರಾಚಾರ್ಯರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಆಮೇಲೆ ಮಧ್ವಾಚಾರ್ಯರು ಇವರು ಪ್ರತಿಪಾದಿಸಿದ ಸಿದ್ಧಾಂತ ಅದ್ವೈತ. ಮಧ್ವ 2 ಅಕ್ಷರ ಇದೆ, ಇಲ್ಲಿ ದ್ವೈತ 2 ಅಕ್ಷರ ಇದೆ. ಆಮೇಲೆ ಬಸವಣ್ಣನವರು ಹೇಳಿದ್ದು ಕಾಯಕವೇ ಕೈಲಾಸ, ಕಾಯಕ ಮತ್ತು ಸಮಾನತೆ. ಆ ಬಸವಣ್ಣರು ಹೇಳ್ತಾರೆ ಅಂತಂದ್ರೆ ನೀವು ಕಾಯಕದ ಮೂಲಕ ಕೈಲಾಸವನ್ನು ಅಂದ್ರೆ ದೇವರನ್ನ ಕಾಣಬೇಕು, ಕಾಯಕವೇ ನಿಮ್ಮ ಶಕ್ತಿ, ಕಾಯಕದಲ್ಲಿ ಆತ್ಮ ಮತ್ತು ಪರಮಾತ್ಮನ ನೋಡ್ಬೇಕಂತ ಹೇಳಿದ್ರು. ವಿಶಿಷ್ಟ ಅದ್ವೈತ, ದ್ವೈ ಅಂದ್ರೆ 2, ಅದ್ವೈ ಅಂದ್ರೆ 2 ಅಲ್ಲ ಒಂದೇ, ಅಂದ್ರೆ ಆತ್ಮ ಮತ್ತು ಪರಮಾತ್ಮ 2 ಒಂದೇ. ನೀವು ನಿಮ್ಮ ಆತ್ಮದಲ್ಲಿಯೇ ಅಂದ್ರೆ ಆತ್ಮ ಮತ್ತು ಪರಮಾತ್ಮ 2 ನೀವು ಕಾಯಕದಲ್ಲಿಯೇ ಕಾಣಬೇಕಂತ ಹೇಳಿದ್ರು. ಅಂದ್ರೆ ಬಸವಣ್ಣನವರು ಪ್ರತಿಪಾದಿಸಿದಂತ ಸಿದ್ಧಾಂತ ಯಾವ್ದಪ್ಪ ಅಂತಂದ್ರೆ ಶಕ್ತಿ ವಿಶಿಷ್ಟಾದ್ವೈತ ಅಂತೇಳಿ ಇನ್ನೊಂದು ಉಳ್ಕೊಂಡಿದೆ. ಇದು ರಾಮಾನುಜಾಚಾರ್ಯರು ಪ್ರತಿಪಾದಿಸಿದಂತ ಸಿದ್ಧಾಂತ. ಎಲ್ಲರ ಅರ್ಥವನ್ನು ನೋಡೋಣ. ಹೇಳಿದೆ ನಾನು, ಕಾಯಕವೇ ಕೈಲಾಸ, ಆತ್ಮ ಮತ್ತು ಪರಮಾತ್ಮ 2 ಒಂದೇ, ನೀವು ಆತ್ಮ ಮತ್ತು ಪರಮಾತ್ಮ 2 ನಿಮ್ಮ ಕಾಯಕದಲ್ಲೇ ಕಾಣಬೇಕಂತ ಹೇಳಿದ್ರು. ಶಕ್ತಿ ವಿಶಿಷ್ಟಾದ್ವೈತ ಅಂತ ಹೇಳಿ. ಇನ್ನು ಅದ್ವೈತ ಅಂದ್ರೆ ಆತ್ಮ ಮತ್ತು ಪರಮಾತ್ಮ 2 ಬೇರೆ ಅಲ್ಲ, ನಿಮ್ಮ ಆತ್ಮದಲ್ಲೇ ಪರಮಾತ್ಮನಿದ್ದಾನೆ ಅಂತ ಹೇಳಿದ್ದು. ಇನ್ನು ದ್ವೈತ ಏನ್ ಹೇಳ್ತದೆ ಅಂತಂದ್ರೆ ಆತ್ಮ ಮತ್ತು ಪರಮಾತ್ಮ 2 ಬೇರೆ ಬೇರೆ ಅಂತ ಹೇಳಿದ್ರೆ ವಿಶಿಷ್ಟಾದ್ವೈತ, ಆತ್ಮ ಮತ್ತು ಪರಮಾತ್ಮ ಏಕಕಾಲದಲ್ಲಿ ಬೇರೆ ಬೇರೆಯಾಗಿರಲು ಸಾಧ್ಯ ಇಲ್ಲ ಅಂತೇಳಿ ಈ ಒಂದು ಸಿದ್ಧಾಂತ ವಿಶಿಷ್ಟಾದ್ವೈತ. ಇನ್ನೊಂದು ಬರ್ತದೆ ಶುದ್ಧಾದ್ವೈತ ಅಂತ ಬರ್ತದೆ. ಭಕ್ತಿ ಪಂಥದಲ್ಲಿ ವಲ್ಲಭಾಚಾರ್ಯರು ಪ್ರತಿಪಾದಿಸಿರ್ತಕ್ಕಂಥ ಒಂದು ಸಿದ್ಧಾಂತ ಶುದ್ಧಾದ್ವೈತ ಸಿದ್ಧಾಂತ ಅಂತ. ಈಗ ನಾವು ಪ್ರಶ್ನೆಗೆ ಬರೋಣ. ಬಸವೇಶ್ವರರು ಪ್ರತಿಪಾದಿಸಿದ ಸಿದ್ಧಾಂತ ಎ ಅದ್ವೈತ, ಬಿ ದ್ವೈತ, ಸಿ ವಿಶಿಷ್ಟಾದ್ವೈತ, ಡಿ ಶಕ್ತಿ ವಿಶಿಷ್ಟಾದ್ವೈತ ಅಂತಿದೆ. ಹಾಗಾದ್ರೆ ಸರಿಯಾದ ಉತ್ತರ ಡಿ ಶಕ್ತಿ ವಿಶಿಷ್ಟಾದ್ವೈತ ಅಂತೇಳಿ ಇದು ಬಸವಣ್ಣನವರು ಪ್ರತಿಪಾದಿಸಿದಂತ ಸಿದ್ಧಾಂತ ಆಗಿರುತ್ತದೆ. ಹೇಳಿದ ನೋಡಿ 3 ಅಕ್ಷರ ಶಂಕರ ಅದ್ವೈತ, ಮಧ್ವ ದ್ವೈತ, ರಾಮಾನುಜ ಇಷ್ಟಾದ್ವೈತ, ಬಸವಣ್ಣನವರು ಶಕ್ತಿ ಇಷ್ಟಾದ್ವೈತ. ನಾವು ಮುಂದಿನ ಮತ್ತೊಂದು ಕ್ವಶನ್ ಬರ್ತದೆ ಬಂದಾಗ ಅಲ್ಲಿ ನಾವು ಈ ಬಸವಣ್ಣನವರ ಜೀವನದ ಬಗ್ಗೆ ಹಾಗೂ ಅವರು ಇನ್ನಿತರ ಏನು ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ ಎಲ್ಲವನ್ನೆಲ್ಲ ನೋಡಿ. ಇಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಅವರು ಪ್ರತಿಪಾದಿಸಿದಂತ ಸಿದ್ಧಾಂತಗಳು ಅಂತೇಳಿ ಅದರ ಸುತ್ತ ಮಾತ್ರ ಹೆಚ್ಚಿನ ಗಮನ ಹರಿಸಿದ ಅನ್ನೋ ಕಾರಣಕ್ಕಾಗಿ ಇವಾಗ ಸಿದ್ಧಾಂತಗಳ ಬಗ್ಗೆ ಮಾತ್ರ ನೋಡೋಣ. ನಾನು ಈಗಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಕಮೆಂಟ್ ನಲ್ಲಿ ಕೆಲವು ಜನ ಕೇಳಿದ್ರು, ಸರ್ KS ಅಷ್ಟೇ ಕ್ವಶನ್ ಸಾಲ್ವ್ ಮಾಡ್ತೀರಾ ಅಥವಾ SDF DA ಮತ್ತು PSI PC ಮಾಡ್ತೀರಾ ಅಂತ ಹೇಳಿ. ಈಗ ನಾವು KS ಅನ್ನ ಸ್ಟಾರ್ಟ್ ಮಾಡಿದೀವಿ. ಇನ್ನು ಸುಮಾರು ತಿಂಗಳ ಕಾಲ ಪ್ರಕ್ರಿಯೆ ಹಾಗೆ ನಡೆಯೋದ್ರಿಂದಾಗಿ KS ಮುಗಿದ ನಂತರ SDF DA, ಅದು ಮುಗಿದ ನಂತರ PSI ಮತ್ತು PC ಪ್ರಶ್ನೆ ಪತ್ರಿಕೆಗಳು ಸಹಿತ ಸಾಲ್ವ್ ಮಾಡ್ತಕ್ಕಂಥ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನ ನಾವು ಮಾಡ್ತೀವಿ. ನೀವು ಯಾರು ಸಹಿತ ವರಿ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಈಗ ನಾವು ನೇರವಾಗಿ ಮುಂದಿನ ಪ್ರಶ್ನೆಗೆ ಹೋಗೋಣ. 16ನೆಯ ಪ್ರಶ್ನೆ. ಭಾರತೀಯ ಸಿವಿಲ್ ಸೇವೆಯನ್ನು ಆರಂಭಿಸಿದವರು ಯಾರು ಅಂತ ಇದೆ. ಭಾರತೀಯ ಸಿವಿಲ್ ಸೇವೆ, ಇಂಡಿಯನ್ ಸಿವಿಲ್ ಸರ್ವಿಸ್, ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಇದು. ಇದನ್ನ ಆರಂಭಿಸಿದವರು ಯಾರು ಅಂತ ಪ್ರಶ್ನೆ ಇದೆ. ನಾನು ಆಪ್ಷನ್ ಅನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀನಿ, ನಾನು ಅವುಗಳನ್ನು ಆಮೇಲೆ ಹೇಳ್ತೀನಿ. ಈಗ ನೇರವಾಗಿ ವಿಷಯಕ್ಕೆ ಬರೋಣ. ಒಂದು 4-5 ಮುಖ್ಯವಾದಂತ ಅಂಶಗಳಿದಾವೆ. ಯಾವ 4-5 ಅಂತಂದ್ರೆ, ಮೊದಲನೇದು ಈ ICS ಇಂಡಿಯನ್ ಸಿವಿಲ್ ಸರ್ವಿಸ್ ಅಂತ ಒಂದು ವ್ಯವಸ್ಥೆ ಮೊದಲು ಜಾರಿಯಾದದ್ದು 1793ರಲ್ಲಿ ಲಾರ್ಡ್ ಕಾರ್ನ್ವಾಲಿಸನ ಕಾಲದಲ್ಲಿ. ಹಾಗಾದ್ರೆ ICS ಅನ್ನ ಅಥವಾ ಇಂಡಿಯನ್ ಸಿವಿಲ್ ಸರ್ವಿಸ್ ಅನ್ನ ಆರಂಭಿಸಿದವರು ಯಾರು ಅಂತ ಕೇಳಿದ್ರೆ ಲಾರ್ಡ್ ಕಾರ್ನ್ವಾಲಿಸ್. ಇದಾದ ನಂತರ ಈ ಇಂಡಿಯನ್ ಸಿವಿಲ್ ಸರ್ವಿಸ್ ಹಾಗೆ ಸ್ವಲ್ಪ ಬೆಳವಣಿಗೆ ಹೊಂದ್ತಾ ಹೋಗ್ತದೆ. ಬೆಳವಣಿಗೆ ಹೊಂದಿರಬೇಕಾದ್ರೆ ಒಂದಿಷ್ಟು ವರದಿಗಳು ಬರ್ತವೆ. ಚಾರ್ಲ್ಸ್ ವುಡ್ ವರದಿ ಅಂತ ಬರ್ತದೆ, ಮೆಕಾಲೆ ವರದಿ ಅಂತ ಬರ್ತದೆ. ಈ ಶಿಕ್ಷಣ ಸುಧಾರಣೆ ಆಗ್ತಾ ಹೋಗಿ 1853ರಲ್ಲಿ ಮೊಟ್ಟ ಮೊದಲ ಬಾರಿಗೆ
ಈ ICS ಸೇವೆಯನ್ನ ICS ಸೇವೆಗೆ ಅಲ್ಲಿ ವ್ಯಕ್ತಿಗಳನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಪರೀಕ್ಷೆಯನ್ನು ನಡೆಸಬೇಕು ಅಂತ ಹೇಳಿದ್ರು. ಇದನ್ನೊಮ್ಮೆ PSI ನಲ್ಲಿ ಕ್ವಶನ್ ಅನ್ನ ಕೇಳಿದ್ರೆ ನೆನಪಿಟ್ಕೊಳ್ಬೇಕು. ICS ಪರೀಕ್ಷೆ ಮೂಲಕ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು ಅಂತ ಮಾಡಿದ್ದು 1853ರಲ್ಲಿ. ಅವಾಗಿದ್ದಂತ ವ್ಯಕ್ತಿ ಲಾರ್ಡ್ ಡಾಲ್ಹೌಸಿ ಅಂತಕ್ಕಂಥ ಒಬ್ಬ ವ್ಯಕ್ತಿ. ಇದಾದ ನಂತರ 1861ರಲ್ಲಿ ಭಾರತೀಯರು ಸಹಿತ ICS ಪರೀಕ್ಷೆಯನ್ನ ಬರೀಬಹುದು ಅಂತ ಅವಕಾಶವನ್ನ ಕಲ್ಪಿಸಲಾಗ್ತದೆ. ICS ಪರೀಕ್ಷೆಯನ್ನು ಬರೆಯಲು ಭಾರತೀಯರಿಗೆ ಅವಕಾಶ ಕಲ್ಪಿಸಲಾದಂತಹ ವರ್ಷ 1861. ಸ್ಮಾಲ್ ಒಂದು ಹೇಳ್ತೀನಿ. 1861ರಲ್ಲಿ ICS ಪರೀಕ್ಷೆಯನ್ನು ಬರೆಯಲು ಭಾರತೀಯರಿಗೆ ಅವಕಾಶ ಕೊಟ್ಟರು. ಓಕೆ, ಯಾರ ಶಿಫಾರಸ್ಸಿನ ಮೇರೆಗೆ ಅಂತಂದ್ರೆ ನೀವೆಲ್ಲ ಎಲ್ಲೋ ನೆಲ ಓದಿರ್ತೀರಿ. 1854 ಒಂದು ವುಡ್ಸ್ ಡಿಸ್ಪ್ಯಾಚ್ ಅಂದ್ರೆ ಚಾರ್ಲ್ಸ್ ವುಡ್ ವರದಿ ಅಂತ ಬರ್ತದೆ. ಚಾರ್ಲ್ಸ್ ವುಡ್ ವರದಿ 1854ರಲ್ಲಿ ಡಾಲ್ಹೌಸಿ ಕಾಲದಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಂತದ್ದು. ಇದನ್ನ ಭಾರತದಲ್ಲಿ ಉನ್ನತ ಶಿಕ್ಷಣದ ಇಂಗ್ಲಿಷ್ ಶಿಕ್ಷಣದ ಮ್ಯಾಗ್ನಾ ಕಾರ್ಟ್ ಅಂತ ಕರೆತಿರ್ತಾರೆ. ಈ ವುಡ್ಸ್ ವರದಿಯಲ್ಲಿ ಏನ್ ಹೇಳಿದ್ರು ಅಂದ್ರೆ ICS ಪರೀಕ್ಷೆಯನ್ನು ಬರೆಯಲು ಭಾರತೀಯರಿಗೆ ಅವಕಾಶವನ್ನ ಕೊಡಬೇಕು ಅಂತೇಳಿ ಹೇಳಿದ್ರು. ಈ ಚಾರ್ಲ್ಸ್ ವುಡ್ ವರದಿಯನ್ನ ಆಧರಿಸಿ 1861ರಲ್ಲಿ ICS ಪರೀಕ್ಷೆಯನ್ನು ಬರೆಯಲು ಭಾರತೀಯರಿಗೆ ಅವಕಾಶವನ್ನು ಕೊಡಲಾಯಿತು. ಕೇಳ್ರಿ, 1861ರಲ್ಲಿ 2 ಜನ ಭಾರತೀಯರು ಲಂಡನ್ ಹೋಗ್ತಾರೆ ICS ಪರೀಕ್ಷೆ ಬರೆಯೋದಕ್ಕೆ. ಒಬ್ರು ಸತ್ಯೇಂದ್ರನಾಥ್ ಟ್ಯಾಗೋರ್, ಇನ್ನೊಬ್ರು ಮೌಂಟ್ ಮೋಹನ್ ಘೋಷ್ ಅಂತಕ್ಕಂಥ ವ್ಯಕ್ತಿ. 1861ರಲ್ಲಿ ICS ಪರೀಕ್ಷೆಯನ್ನು ಬರೆದ್ರು, ಪಾಸ್ ಆಗಲಿಲ್ಲ. 62ರಲ್ಲಿ ಬರೆದ್ರು, ಪಾಸ್ ಆಗಲಿಲ್ಲ. ಆದ್ರೆ ಮೌಂಟ್ ಮೋಹನ್ ಘೋಷ್ ನಾನು 2 ಸಾರಿ ವಿಫಲನಾದೆ ಅಂತೇಳಿ ತಾವು ಮತ್ತೆ ಪರೀಕ್ಷೆ ಬರೆಯೋದನ್ನು ನಿರಾಕರಿಸ್ತಾರೆ. ಆದ್ರೆ 1863ರಲ್ಲಿ ಸತ್ಯೇಂದ್ರನಾಥ್ ಟ್ಯಾಗೋರ್ ಅವರು ICS ಪರೀಕ್ಷೆಯನ್ನು ಬರೆದು ಇವರು ICS ಪರೀಕ್ಷೆಯನ್ನು ಪಾಸ್ ಮಾಡಿದ್ರು. ಹಾಗಾದ್ರೆ ICS ಪರೀಕ್ಷೆಯನ್ನು ಪಾಸ್ ಮಾಡಿದ ಮೊಟ್ಟ ಮೊದಲ ಭಾರತೀಯ ಯಾರು ಅಂತ ಕೇಳಿದ್ರೆ ಸತ್ಯೇಂದ್ರನಾಥ್ ಟ್ಯಾಗೋರ್ 1863ರಲ್ಲಿ. ಇದಾದ ನಂತರ 1869ರಲ್ಲಿ ಸುರೇಂದ್ರನಾಥ್ ಬ್ಯಾನರ್ಜಿ ಅವರು ICS ಪರೀಕ್ಷೆಯನ್ನ ಪಾಸ್ ಮಾಡ್ತಾರೆ. ಇವರು ಈ ಪರೀಕ್ಷೆಯನ್ನ ಪಾಸ್ ಮಾಡಿದಂತ 2ನೇ ಭಾರತೀಯ ಆಗಿದ್ದಾರೆ. ನೀವೆಲ್ಲ ಅವಾಗ ಓದಿರ್ತೀರಿ, ಮೊದಲನೇ ಭಾರತೀಯನೇ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ. ಆದ್ರೆ ಅದು ಅಲ್ಲ. ICS ಪರೀಕ್ಷೆ ಪಾಸ್ ಮಾಡಿದ ಮೊದಲ ಭಾರತೀಯ ಸತ್ಯೇಂದ್ರನಾಥ್ ಟ್ಯಾಗೋರ್, 2ನೇ ಭಾರತೀಯ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ. ನಾವೀಗ ಪ್ರಶ್ನೆಗೆ ಬರೋಣ. ಭಾರತೀಯ ಸಿವಿಲ್ ಸೇವೆಯನ್ನು ಆರಂಭಿಸಿದವರು ಯಾರು ಅಂತ ಈ ಪ್ರಶ್ನೆ. ಆಪ್ಷನ್ ಎ ವಾರನ್ ಹೆಸ್ಟಿಂಗ್ಸ್, ಆಪ್ಷನ್ ಬಿ ವಿಲಿಯಂ ಬೆಂಟಿಂಗ್, ಆಪ್ಷನ್ ಸಿ ಕಾರ್ನ್ವಾಲಿಸ್, ಆಪ್ಷನ್ ಡಿ ಡಾಲ್ಹೌಸಿ. ಹಾಗಾದ್ರೆ ಭಾರತೀಯ ಸಿವಿಲ್ ಸರ್ವಿಸ್ ಅನ್ನ ಆರಂಭಿಸಿದವರು ಯಾರು ಅಂತ ಕೇಳಿದ್ರೆ ಲಾರ್ಡ್ ಕಾರ್ನ್ವಾಲಿಸ್ ಅಂತಕ್ಕಂಥ ವ್ಯಕ್ತಿ. ಲಾರ್ಡ್ ಕಾರ್ನ್ವಾಲಿಸ್ ಸರಿಯಾದ ಉತ್ತರ. ಒಂದ್ ವೇಳೆ ಈ ಕೆಳಗಿನ ಯಾವ ಗವರ್ನರ್ ಜನರಲ್ನ ಕಾಲದಲ್ಲಿ ICS ಪರೀಕ್ಷೆಗಳನ್ನ ಮೊಟ್ಟ ಮೊದಲ ಬಾರಿ ನಡೆಸಲಾಯಿತು ಅಂತ ಕೇಳಿದ್ರೆ ಡಾಲ್ಹೌಸಿ ಅಂತ ಹೇಳಬೇಕಾಗ್ತದೆ. ಆದ್ರೆ ನಾಗರಿಕ ಸೇವೆಯನ್ನ ಆರಂಭಿಸಿದವರು ಯಾರು ಅಂತ ಕೇಳಿದಾಗ ಲಾರ್ಡ್ ಕಾರ್ನ್ವಾಲಿಸ್ ಅಂತ ಹೇಳಬೇಕಾಗ್ತದೆ. ನೆನಪಿರಲಿ, ಇನ್ನು ICS ಪರೀಕ್ಷೆಯಲ್ಲಿ ಭಾರತೀಯರಿಗೆ ಅವಕಾಶ ಸಿಕ್ಕದ್ದು 1861 ವುಡ್ಸ್ ವರದಿ ಅನ್ವಯ. ಮೊದಲು ಪಾಸ್ ಮಾಡಿದಂತ ವ್ಯಕ್ತಿ ಸತ್ಯೇಂದ್ರನಾಥ್ ಟ್ಯಾಗೋರ್, 2ನೇ ವ್ಯಕ್ತಿ ಸುರೇಂದ್ರನಾಥ್ ಬ್ಯಾನರ್ಜಿ ಅಂತೇಳಿ. ಇದು ಇದಕ್ಕೆ ಸಂಬಂಧಪಟ್ಟಂತದ್ದು. ಮತ್ತೆ ಈ ICS ಬಗ್ಗೆ ನಾವಿನ್ನು ನೋಡೋಣ. ಇನ್ನೊಂದು ವರದಿಯಲ್ಲಿ ಇದ್ರ ಬಗ್ಗೆ ಮತ್ತೆ ಡಿಟೇಲ್ ಆಗಿ ನಾವು ನೋಡೋಣ. ಜಸ್ಟ್ ಇಷ್ಟು ಗೊತ್ತಿರಲಿ. ಇದಾದ ನಂತರ ಮುಂದಿನ ಒಂದು ಪ್ರಶ್ನೆ, 17ನೇ ಪ್ರಶ್ನೆ. ನಾವು ಚರ್ಚೆ ಮಾಡ್ತಿರೋದ್ರಲ್ಲಿ 17ನೇ ಪ್ರಶ್ನೆ ಏನಂತಿದೆ ಅಂದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದ ಸಮಯದಲ್ಲಿದ್ದ ಭಾರತದ ವೈಸ್ರಾಯ್ ಯಾರು ಅಂತ ಇದೆ. ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾದಾಗ ಇದ್ದಂತ ವೈಸ್ರಾಯ್ ಯಾರು ಅಂತ ಪ್ರಶ್ನೆ ಇದೆ. ನಾವೀಗ ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಬಗ್ಗೆನೇ ನೋಡ್ತಾ ಹೋದ್ರೆ ಇದು ಬಹಳಷ್ಟು ಸಮಯವನ್ನು ತೆಗೆದುಕೊಳ್ಳುತ್ತದೆ. ಅನ್ನೋ ಕಾರಣಕ್ಕಾಗಿ ನಾವೀಗ ಈ ವೈಸ್ರಾಯ್ ಅಂತಕ್ಕಂಥ ಏನ್ ಕೇಳಿದ್ರೆ ಅದ್ರ ಬಗ್ಗೆ ಮಾತ್ರ ನೋಡೋಣ. ಈ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸ್ಥಾಪನೆಯಾದಂಥದ್ದು ನಿಮಗೆಲ್ಲ ಗೊತ್ತಿದೆ. 1885 ಡಿಸೆಂಬರ್ 28ನೇ ತಾರೀಕಿನಂದು ಬಾಂಬೆಯಲ್ಲಿ ಸ್ಥಾಪನೆ ಆಯಿತು.
ಇದರ ಸ್ಥಾಪಕ ಸ್ಕಾಟಿಷ್ ಫ್ಯಾಮಿಲಿ ಅಥವಾ ಸ್ಕಾಟ್ಲೆಂಡ್ ದೇಶದ ಒಬ್ಬ, ಅಂದ್ರೆ ಬ್ರಿಟನ್ನ ಒಂದು ಭಾಗವಾಗಿರ್ತಕ್ಕಂಥ ಸ್ಕಾಟ್ಲೆಂಡ್ ನ ಒಬ್ಬ ವ್ಯಕ್ತಿ ಎಒ ಹ್ಯೂಮ್ ಎಂಬಾತ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅನ್ನ ಸ್ಥಾಪನೆ ಮಾಡ್ತಾನೆ. ಚೆನ್ನಾಗಿ ಕೇಳಿ. ಎಒ ಹ್ಯೂಮನು ಒಬ್ಬ ICS ಅಧಿಕಾರಿ, ಇಂಡಿಯನ್ ಸಿವಿಲ್ ಸರ್ವಿಸ್ ಅಧಿಕಾರಿ. ಭಾರತದಲ್ಲಿ ಈತ ಅಧಿಕಾರಿಯಾಗಿದ್ದ. ಈತನ ಮಾವನಾಗಿರ್ತಕ್ಕಂಥ ಲಾರ್ಡ್ ಡಫ್ರಿನ್ ಎಂಬಾತ 1884ರಲ್ಲಿ ವೈಸ್ರಾಯ್ ಆಗಿ ಭಾರತಕ್ಕೆ ಬರ್ತಾನೆ. 1884 ವೈಸ್ರಾಯ್ ಆಗಿ ಭಾರತಕ್ಕೆ ಬಂದ. ಈತನು ವೈಸ್ರಾಯ್ ಆಗಿ ಭಾರತಕ್ಕೆ ಬಂದಾಗ ಎಒ ಹ್ಯೂಮನು ಈತನಿಂದ ಅನುಮತಿಯನ್ನು ಪಡೆದುಕೊಂಡು, ಅದು ಮತ್ತೆ ಕಾಂಗ್ರೆಸ್ ಬಗ್ಗೆ ನೋಡುವಾಗ ಡೀಟೇಲ್ ಆಗಿ ನೋಡೋಣ. ಈತನಿಂದ ಅನುಮತಿಯನ್ನು ಪಡೆದುಕೊಂಡು ಈತ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅನ್ನು ಸ್ಥಾಪನೆ ಮಾಡ್ತಾನೆ. ಹಾಗಾದ್ರೆ ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ ಇದ್ದಂತ ವೈಸ್ರಾಯ್ ಯಾರು ಅಂತ ಕೇಳಿದ್ರೆ ಲಾರ್ಡ್ ಡಫ್ರಿನ್ ಅಂತಕ್ಕಂಥ ವ್ಯಕ್ತಿ. ಈತ ಭಾರತದ ವೈಸ್ರಾಯ್ ಆಗಿದ್ದ. ಈತನ ಅವಧಿ ಹೇಳಿದ್ರೆ 1884ರಿಂದ 1889 5 ವರ್ಷಗಳ ಕಾಲ ಈತ ಭಾರತ ವೈಸ್ರಾಯ್ ಆಗಿದ್ದ. ಈಗ ನಾವು ಪ್ರಶ್ನೆಯನ್ನು ನೋಡೋಣ. INC ಸ್ಥಾಪನೆಯಾದ ಸಮಯದಲ್ಲಿದ್ದ ಭಾರತದ ವೈಸ್ರಾಯ್ ಯಾರು ಪ್ರಶ್ನೆ ಇದೆ. ಆಪ್ಷನ್ ಎ ಲಾರ್ಡ್ ರಿಪ್ಪನ್, ಬಿ ಕರ್ಜನ್, ಸಿ ಲ್ಯಾನ್ಸ್ಡೌನ್, ಡಿ ಡಫ್ರಿನ್ ಅಂತ ಹೇಳಿ. ಹಾಗಾದ್ರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸ್ಥಾಪನೆಯಾದಾಗ ಇದ್ದಂತ ವೈಸ್ರಾಯ್ ಲಾರ್ಡ್ ಡಫ್ರಿನ್. ಆಪ್ಷನ್ ಡಿ ಸರಿಯಾದ ಉತ್ತರ ಆಗಿರುತ್ತದೆ, ಲಾರ್ಡ್ ಡಫ್ರಿನ್ ಅಂತ ಹೇಳಿ. ಎಸ್, ಇದು 17ನೇ ಪ್ರಶ್ನೆ. ನಾನು ಹೇಳಿದೆ ಕಾಂಗ್ರೆಸ್ ಬಗ್ಗೆನೇ ಒಂದು ಕ್ವಶನ್ ಬಂದಾಗ ಅದ್ರ ಬಗ್ಗೆ ಡೀಟೇಲ್ ಆಗಿ ಕಾಂಗ್ರೆಸ್ ಬಗ್ಗೆ ಅಧ್ಯಯನ ಮಾಡೋಣ, ಯಾಕೆ ಸ್ಥಾಪನೆ ಆಯಿತು ಅನ್ನೋದು ಎಲ್ಲವನ್ನ ನಾವಲ್ಲಿ ನೋಡೋಣ. ಈಗ ನಾವು ನೇರವಾಗಿ 18ನೇ ಪ್ರಶ್ನೆಗೆ ಹೋಗೋಣ. ಇದು ಬಹಳ ಮುಖ್ಯವಾದಂತ ಪ್ರಶ್ನೆ. ಇದು ಈ ಅತಿ ದೊಡ್ಡದಾದಂತ ಪ್ರಶ್ನೆನೂ ಸಹಿತ ಹೌದಿದು. ಅದರಲ್ಲೇ ಅತಿ ದೊಡ್ಡದಾಗಿ ವಿವರಣೆ ಕೊಡಬೇಕಂತ ಪ್ರಶ್ನೆ ಸಹಿತ ಹೌದಿದು. ಆದ್ರೆ ಈಗ ಏನಿದೆ ಅಂತ ನೋಡೋಣ. ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದು? ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದು ಅಂತ ಇದೊಂದು ಪ್ರಶ್ನೆ. ಇಲ್ಲಿ 4 ಆಪ್ಷನ್ಸ್ ಅನ್ನು ಕೊಟ್ಟಿದ್ದಾರೆ. 1909ರ ಕಾಯ್ದೆ, 1947ರ ಸ್ವಾತಂತ್ರ್ಯ ಕಾಯ್ದೆ, 1935ರ ಭಾರತ ಸರ್ಕಾರದ ಕಾಯ್ದೆ, 1919ರ ಕಾಯ್ದೆ. ಇರಲಿ, ಈ ಆಪ್ಷನ್ಸ್ ಎಲ್ಲೋ ಒಂದ್ ಕಡೆ ಇರಲಿ. ಮೊದಲು ಒಕ್ಕೂಟ ಸರ್ಕಾರ ಅಥವಾ ಸಂಯುಕ್ತ ಸರ್ಕಾರ ಅಂದ್ರೆ ಏನು ನಾವೆಲ್ಲ ಕೇಳ್ತಿರ್ತೀವಿ. ಭಾರತ ಒಂದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಒಕ್ಕೂಟ ಅಂತ ಹೇಳ್ತೀವಿ. ಹಾಗಾದ್ರೆ ಏನದು ಒಕ್ಕೂಟ ಸರ್ಕಾರ? ಏನದು, ಯಾವ ರೀತಿಯಾಗಿ ಜಾರಿ ತಂದ್ರು ಅಂತಂದ್ರೆ, ಭಾರತದಲ್ಲಿ 1935ರ ಅವಧಿಯಲ್ಲಿ 11 ಪ್ರಾಂತ್ಯಗಳಿದ್ದು. ಬ್ರಿಟಿಷರ ಪ್ರಾಂತ್ಯಗಳು. ಕಾಶ್ಮೀರ ಅಂತಿತ್ತು, ಯುನೈಟೆಡ್ ಪ್ರಾವಿನ್ಸ್ ಅಂತಿತ್ತು, ಮಿಡಲ್ ಪ್ರಾವಿನ್ಸ್, ಬಿಹಾರ್, ಒಡಿಸ್ಸಾ, ಬಂಗಾಳ ಅಂತಿರ್ತದೆ, ಮದ್ರಾಸ್, ಬಾಂಬೆ, ಸಿಂಧ್, ಇದೆಲ್ಲ ಪ್ರಾಂತ್ಯಗಳು ಇರ್ತವೆ. ಇರಬೇಕಾದ್ರೆ ಅವೇನು 11 ಪ್ರಾಂತ್ಯಗಳಿದ್ವೋ 11 ಪ್ರಾಂತ್ಯಗಳನ್ನೆಲ್ಲವನ್ನ ಸೇರಿಸಿ ಭಾರತವನ್ನು ಒಂದು ಒಕ್ಕೂಟ ಎಂದು ಕರೆಯಲಾಯಿತು. 11 ಪ್ರಾಂತ್ಯಗಳನ್ನೆಲ್ಲವನ್ನು ಸೇರಿಸಿ, ಆ ಎಲ್ಲಾ ಪ್ರಾಂತ್ಯಗಳನ್ನು ಸೇರಿಸಿ ಅದನ್ನ ಭಾರತವನ್ನು ಒಕ್ಕೂಟ ಅಂತ ಕರೆದರು. ಒಕ್ಕೂಟ ಅಂತ ಕರೆದು 11 ಪ್ರಾಂತ್ಯಗಳೇನಿದ್ವೋ ಈ 11 ಪ್ರಾಂತ್ಯಗಳ ಆಡಳಿತವನ್ನ ಭಾರತೀಯರಿಗೆ ಬಿಟ್ಟುಕೊಟ್ರು. ಇಲ್ಲಿವರೆಗೆ ಬ್ರಿಟಿಷರ ಅಧಿಪತ್ಯದಲ್ಲಿತ್ತು. ಸಂಪೂರ್ಣವಾಗಿ 11 ಪ್ರಾಂತ್ಯಗಳ ಆಡಳಿತ ಭಾರತೀಯರ ಕೈಗೆ ಸಿಕ್ತು. 11 ಪ್ರಾಂತ್ಯಗಳನ್ನು ಒಟ್ಟುಗೂಡಿಸಿ ಇದೆಲ್ಲ ಅಖಂಡ ಭಾರತ ಅಥವಾ ಒಕ್ಕೂಟ ಸರ್ಕಾರ ಆಗಿತ್ತಲ್ಲ, ಭಾರತ ಒಕ್ಕೂಟ ಆಗಿತ್ತಲ್ಲ, ಆ ಒಕ್ಕೂಟದ ಆಡಳಿತವನ್ನ ಈ ವೈಸ್ರಾಯ್ ನೋಡ್ಕೊಳ್ತಿದ್ದ. ಅಂದ್ರೆ ಬ್ರಿಟಿಷ್ ನೋಡ್ಕೊಳ್ತಿದ್ರು. ಅಂದ್ರೆ ಭಾರತದಲ್ಲಿ ಏನಾಯ್ತು, ಪ್ರಾಂತ್ಯಗಳ ಒಕ್ಕೂಟ ಸ್ಥಾಪನೆ ಆಯಿತು. ಅದಕ್ಕೆ ಅದನ್ನ ಒಕ್ಕೂಟ ಸರ್ಕಾರ ಅಂತ ಕರೀತಾರೆ. ಅದೇ ಒಕ್ಕೂಟ ವ್ಯವಸ್ಥೆಯನ್ನು ಇವತ್ತಿಗೂ ಸಹಿತ ಮುಂದುವರ್ಸ್ಕೊಂಡು ಹೊಂಟಿದೀವಿ. ಹಾಗಾದ್ರೆ ಈ ಪ್ರಶ್ನೆ ಇರೋದೇನು? ಈಗ 18ನೇ ಪ್ರಶ್ನೆ, ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಯಾವುದು ಅಂತಿದೆ. ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದಂತ ಕಾಯ್ದೆ 1935ರ ಭಾರತ ಸರ್ಕಾರದ ಕಾಯ್ದೆ ಅಂತ ಹೇಳ್ತೀವಿ. 1935ರ ಭಾರತ ಸರ್ಕಾರದ ಕಾಯ್ದೆ. ಈ ಕಾಯ್ದೆ ಭಾರತಕ್ಕೆ ಒಕ್ಕೂಟ ಸರ್ಕಾರ ಶಿಫಾರಸು ಮಾಡ್ತದೆ. ಬಹಳ ಇಂಪಾರ್ಟೆಂಟ್. ಈ 1935ರ ಕಾಯ್ದೆ ಬಗ್ಗೆನೆ ಮುಂದೆ ಬಹಳಷ್ಟು ಪ್ರಶ್ನೆಗಳಿದಾವೆ.
ನಾವೊಮ್ಮೆ ಒಂದು ಪ್ರಶ್ನೆ ಡಿಸ್ಕಷನ್ ಮಾಡ್ತಿರ್ಬೇಕಾದ್ರೆ ಈ ಕಾಯ್ದೆ ಬಗ್ಗೆನೆ ಸಂಪೂರ್ಣವಾಗಿ ಇಲ್ಲಿ ಬರ್ತಕ್ಕಂಥ ಒಂದು 15-20 ಅಂಶಗಳನ್ನು ನಿಮ್ಮ ಮುಂದೆ ಹೇಳೋದಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಬಟ್ ಇವಾಗ ಇಲ್ಲಿ ಒಕ್ಕೂಟ ಸರ್ಕಾರ ಬೇಕು ಕೇಳಿದ್ರು ಕಾರಣಕ್ಕಾಗಿ ಇದನ್ನು ಮಾತ್ರ ನೋಡೋಣ. ಎಸ್, ಇಲ್ಲಿ ನೋಡೋಣ. ಈಗ ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನು ಶಿಫಾರಸು ಮಾಡಿದ ಕಾಯ್ದೆ ಅಂತ ಕೇಳಿ 1909ರ ಕಾಯ್ದೆ ಅಲ್ಲ, 1947ರ ಭಾರತ ಕಾಯ್ದೆ ಅಲ್ಲ, ಸಿ 1935ರ ಭಾರತ ಸರ್ಕಾರದ ಕಾಯ್ದೆ. ಇದು ಭಾರತಕ್ಕೆ ಒಕ್ಕೂಟ ಸರ್ಕಾರವನ್ನ ಶಿಫಾರಸು ಮಾಡ್ತದೆ. ಶಿಫಾರಸು ಮಾಡೋದು ಅಷ್ಟೇ ಅಲ್ಲದೆ ಭಾರತದಲ್ಲಿ ಒಕ್ಕೂಟ ಸರ್ಕಾರ ಸ್ಥಾಪನೆ ಆಗ್ತದೆ. ಒಕ್ಕೂಟ ಸರ್ಕಾರ ಸ್ಥಾಪನೆ ಆಗ್ತದೆ. ಎಸ್, ಇದು ಒಂದು ಪ್ರಶ್ನೆ. ಇದಾದ ನಂತರ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇದು ಸಹಿತ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತದ್ದು. ಕರ್ನಾಟಕದ ಸಾಂಸ್ಕೃತಿಕ ಹಿರಿಮೆಗೆ ಅದಲ್ಲದೆ ಕರ್ನಾಟಕದ ಇತಿಹಾಸದಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥ ಒಂದು ಸಂಸ್ಥಾನವಾದಂಥ ಒಂದು ರಾಜ್ಯಮನೆತನವಾದಂಥ ಮೈಸೂರಿನ ಒಡೆಯರಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಅದು ಏನು ಅಂತ ನಾವೀಗ ನೋಡೋಣ. ಎಸ್, ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸ ಯಾರು? ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸ ಯಾರು? ಆಪ್ಷನ್ ಎ ರಾಜ ಒಡೆಯರ್, ಬಿ ಕಂಠೀರವ ನರಸರಾಜ ಒಡೆಯರ್, ಆಪ್ಷನ್ ಸಿ ಚಿಕ್ಕದೇವರಾಜ ಒಡೆಯರ್, ಆಪ್ಷನ್ ಡಿ ದೊಡ್ಡ ದೇವರಾಜ ಒಡೆಯರ್ ಅಂತ 4 ಆಪ್ಷನ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಈಗ ನೋಡೋಣ. ನವರಾತ್ರಿ ಉತ್ಸವ ಆರಂಭವಾದದ್ದು 1610ರಲ್ಲಿ. ಉತ್ತರ ನೀವು ಹೇಳ್ತೀರ. ಆಮೇಲೆ 1610ರಲ್ಲಿ ನವರಾತ್ರಿ ಉತ್ಸವ ಆರಂಭ ಆಯಿತು. ಎಸ್, ಇಲ್ಲಿ ಮೊದಲನೇ ಆಪ್ಷನ್ ಏನಿದೆ ಅಂದ್ರೆ ರಾಜ ಒಡೆಯರ್ ಅಂತ ಇದೆ. ಈ ರಾಜ ಒಡೆಯರ್ ಎಂಬ ಅರಸ ಆಡಳಿತ ಮಾಡಿದಂತ ಅವಧಿ 1578ರಿಂದ 1617. ಇದರ ಆಡಳಿತ ಅವಧಿ 1578ರಿಂದ 1617. ನಾ ಈಗ ಮುಂದಿನ ಆಪ್ಷನ್ಸ್ ಅನ್ನ ಹೇಳಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಈತನ ಅವಧಿಯಲ್ಲಿಯೇ ಅಂದ್ರೆ 1610ರಲ್ಲಿ ನವರಾತ್ರಿ ಉತ್ಸವ ಆರಂಭ ಆಯಿತು ಅಂತ ಹೇಳ್ಬೋದು. ಇಲ್ಲಿ ನೋಡೋಣ. ಮೈಸೂರು ಒಡೆಯರು ಅಂತ ಬಂದಾಗ ಒಂದು ಬೃಹತ್ತಾದಂತಹ ಸಂಸ್ಥಾನ, ಸರಿಸುಮಾರು 4 ಶತಮಾನಗಳ ಕಾಲ ಆಡಳಿತವನ್ನು ಮಾಡಿರ್ತಕ್ಕಂಥ ಒಂದು ಸಂಸ್ಥಾನ ಯಾವಪ್ಪ ಅಂದ್ರೆ ಮೈಸೂರು ಒಡೆಯರ್ ಸಂಸ್ಥಾನ. ಈಗ ನಾವು ಮೈಸೂರು ಒಡೆಯರ್ ಸುತ್ತ ಹೋಗೋದು ಬೇಡ, ಈ ರಾಜ ಒಡೆಯರ್ ಬಗ್ಗೆ ನೋಡೋಣ. ರಾಜ ಒಡೆಯರ್ ಈ ಮೈಸೂರಿನ ಒಡೆಯರ್ ಮನೆತನದ ನಿಜವಾದ ಸ್ಥಾಪಕ ಅಂತ ಕರೆಸ್ಕೊಳ್ತಾನೆ. ಮೈಸೂರಿನ ಒಡೆಯರ್ ಮನೆತನದ ನಿಜವಾದ ಸ್ಥಾಪಕ ರಾಜ ಒಡೆಯರ್. ಈ ರಾಜ ಒಡೆಯರ್ ಯಾಕೆ ನಿಜವಾದ ಸ್ಥಾಪಕ ಅಂತ ಕರ್ಸ್ಕೊಂಡ ಅಂದ್ರೆ ಮೈಸೂರಿನ ಒಡೆಯರೆಲ್ಲರೂ, ಈತನಿಗಿಂತ ಮೊದಲು ಬಂದಂತ ಒಡೆಯರೆಲ್ಲರೂ ವಿಜಯನಗರದ ಅರಸರಿಗೆ ಸಾಮಂತರು, ಅಧೀನರಾಗಿದ್ರು. ಆದ್ರೆ ಈ ರಾಜ ಒಡೆಯರ್ ಮಾಡ್ತಾನೆ, ವಿಜಯನಗರದ ಅರಸರ ಶ್ರೀರಂಗಪಟ್ಟಣದಲ್ಲಿದ್ದಂಥ ಒಬ್ಬ ಪ್ರತಿನಿಧಿ ಶ್ರೀರಂಗರಾಯ ಅಂತಿದ್ದ. ಆ ಶ್ರೀರಂಗರಾಯನನ್ನ ಕೊಂದು ಹಾಕಿದ. ಶ್ರೀರಂಗರಾಯನನ್ನ ಕೊಂದು ಹಾಕಿದ ನಂತರ ಶ್ರೀರಂಗರಾಯನ ಹೆಂಡತಿ ಶ್ರೀರಂಗಮ್ಮ ಅಥವಾ ಆಲ್ಮೇಲಮ್ಮ ಅಂತಿದ್ರು. ಆ ಶ್ರೀರಂಗಮ್ಮ ಅಥವಾ ಆಲ್ಮೇಲಮ್ಮಳನ್ನು ಸಹಿತ ಕೊಲ್ಲೋದಕ್ಕೆ ಆಜ್ಞೆ ಮಾಡಿದಾಗ ಆ ಹೆಣ್ಮಗಳು ಹೋಗಿ ನದಿಯಲ್ಲಿ ಮುಳುಗಿ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ಈ ಮೈಸೂರು ಅರಸರಿಗೆ ಶಾಪ ಹಾಕಿದ್ರು. ತಲಕಾಡು ಮರಳಾಗಲಿ, ಮಾಲಂಗಿ ಮಡುವಾಗಲಿ, ಮೈಸೂರು ಅರಸರಿಗೆ ಮಕ್ಕಳಾಗದಿರಲಿ ಅಂತ ಶಾಪ ಹಾಕಿ ಆ ಆಲ್ಮೇಲಮ್ಮ ಆತ್ಮಹತ್ಯೆ ಮಾಡ್ಕೊಳ್ತಾಳೆ. ಇವತ್ತೆಲ್ಲ ದಸರಾ ಸಮಯದಲ್ಲಿ ನೋಡ್ತಿರ್ಬೋದು, ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿಗೆ ಪೂಜೆ ಮಾಡೋದಕ್ಕಿಂತ ಮೊದಲು ಮೈಸೂರಿನ ಅರಸರು ಪೂಜೆ ಮಾಡೋದು ಆಲ್ಮೇಲಮ್ಮ ಎಂಬ ದೇವತೆಗೆ. ಅಂದ್ರೆ ಅವಳು ಆ ವಿಜಯನಗರದ ಒಬ್ಬ ಪ್ರತಿನಿಧಿಯ ಹೆಂಡತಿ. ಯಾವಾಗ ಶ್ರೀರಂಗರಾಯನನ್ನ ರಾಜ ಒಡೆಯರ್ ಕೊಂದನೋ, ಆ ಶ್ರೀರಂಗರಾಯನ ಹೆಂಡತಿಯಾಗಿದ್ದಂತ ಆಲ್ಮೇಲಮ್ಮ ಆತ್ಮಹತ್ಯೆ ಮಾಡ್ಕೊಂಡ್ಲು. ಅವಾಗ ಶ್ರೀರಂಗಪಟ್ಟಣ ರಾಜ ಒಡೆಯರ್ನ ದಿನಕ್ಕೆ ಬಂತು. ಈತ ಅವಾಗ ರಾಜಧಾನಿಯನ್ನಾಗಿ ಮಾಡಿಕೊಂಡಿದ್ದು ಶ್ರೀರಂಗಪಟ್ಟಣ. ಈ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಳ್ಳುವ ಮೊದಲು ಇವರ ಕಡೆಗೆ ಕೇವಲ 33 ಹಳ್ಳಿಗಳಿದ್ದವು. ಸಣ್ಣ ಒಂದು ಸೈನ್ಯ, ಸಣ್ಣ ರಾಜ್ಯ, ಅತಿ ಕಡಿಮೆ ಆದಾಯ ಬರ್ತಿರ್ತಕ್ಕಂಥ ರಾಜ್ಯ ಆಗಿತ್ತು. ಯಾವಾಗ ಶ್ರೀರಂಗಪಟ್ಟಣವನ್ನು ವಶಪಡಿಸಿಕೊಂಡು ಅದನ್ನು ರಾಜಧಾನಿಯನ್ನಾಗಿ ರಾಜ ಒಡೆಯರ್ ಮಾಡಿಕೊಂಡೋ ಅವಾಗ ಇದು ಸುಮಾರು 100 ಹಳ್ಳಿಗಳನ್ನು ಹೊಂದಿರತಕ್ಕಂಥ ಒಂದು ರಾಜ್ಯ ಆಯಿತು. ವಾರ್ಷಿಕವಾಗಿ 25,000 ವರಹ, ಅಂದ್ರೆ ಅವ್ರ ಕರೆನ್ಸಿ ವರಹ, ಅದು 25,000 ವರಹ ಆದಾಯ ಬರ್ತಕ್ಕಂಥ ಒಂದು ಬೃಹತ್ತಾದ ರಾಜ್ಯವಾಗಿ ಈ ಮೈಸೂರು ಅಥವಾ ಮೈಸೂರು ರಾಜ್ಯ ಕರೆಸಿಕೊಳ್ತದೆ. ಅದಕ್ಕಾಗಿ ಇದನ್ನು ನಿಜವಾದ ಸ್ಥಾಪಕ ಅಂತ ನಾವು ಕರಿತೀವಿ.
ಇದೇ ರಾಜ ಒಡೆಯರ್ 1610 ನವರಾತ್ರಿ ಉತ್ಸವವನ್ನು ಆರಂಭಿಸಿದ. ಯಾಕೆ ಆರಂಭಿಸಿದ ಅಂದ್ರೆ ಇಂಥದೇ ಒಂದು ಮಹಾನವಮಿ ಹಬ್ಬ ಅಂತೇಳಿ ವಿಜಯನಗರದಲ್ಲಿ ನಡೆದಿತ್ತು. ಅದೇ ಸಂಪ್ರದಾಯವನ್ನು ಈತ ಮುಂದುವರ್ಸ್ಕೊಂಡು ಹೋಗ್ತಾನೆ. ಇನ್ನು ಈ ರಾಜ ಒಡೆಯರ್ ಸಾಮ್ರಾಜ್ಯವನ್ನು ವಿಸ್ತರಿಸಿದ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಆಡಳಿತ ಮಾಡೋದಕ್ಕೆ ಕಷ್ಟ ಆಯಿತು. ಅದಕ್ಕಾಗಿ ಒಂದು ಸೇನಾಪತಿ ಹುದ್ದೆಯನ್ನು ಸೃಷ್ಟಿ ಮಾಡ್ತಾನೆ. ಈತ ಸೃಷ್ಟಿಸಿದ ಸೇನಾಪತಿ ಹುದ್ದೆ ಹೆಸರು ದಳವಾಯಿ ಹುದ್ದೆ ಅಂತೇಳಿ. ಇದನ್ನ ಒಮ್ಮೆ ಯಾವ ಗ್ರೂಪ್ ಸಿ ಅನ್ಸದಲ್ಲಿ ಪ್ರಶ್ನೆ ಕೇಳಿದರೆ ಮೈಸೂರಿನ ಅರಸರಲ್ಲಿ ದಳವಾಯಿ ಹುದ್ದೆಯನ್ನು ಸೃಷ್ಟಿ ಮಾಡಿದ ಒಡೆಯರ್ ಯಾರು ಅಂತ ಕೇಳಿದಾಗ ಅವಾಗ ಹೇಳ್ಬೇಕಾಗ್ತದೆ ರಾಜ ಒಡೆಯರ್ ಅಂತ ಹೇಳಿ. ಈಗ ನಾವು ಪ್ರಶ್ನೆಗೆ ಬರೋಣ. ನವರಾತ್ರಿ ಹಬ್ಬದ ಆಚರಣೆಯನ್ನು ಪ್ರಾರಂಭಿಸಿದ ಮೈಸೂರಿನ ಅರಸ ಯಾರು ಅಂತೇಳಿ ನಾನು ಈಗಾಗಲೇ ಫಸ್ಟ್ ಹೇಳ್ಬಿಟ್ಟೆ. ನವರಾತ್ರಿ ಹಬ್ಬವನ್ನು ಆಚರಿಸಿದಂಥವರು ರಾಜ ಒಡೆಯರ್. ಜೊತೆಗೆ ಇಸ್ವಿಯನ್ನು ಸಹಿತ ನೆನಪಿಟ್ಟುಕೊಳ್ಬೇಕು. 1610 ಅಂದ್ರೆ ಈ ವರ್ಷಕ್ಕೆ ಸರಿಸುಮಾರು 410 ವರ್ಷ ಆಯಿತು ಆ ದಸರಾ ಉತ್ಸವವನ್ನ ಆರಂಭಿಸಿ. ಇದು 19ನೆಯ ಪ್ರಶ್ನೆ. ಇದಾದ ನಂತರ ನಾವು 20ನೇ ಪ್ರಶ್ನೆಯನ್ನ ನೋಡೋಣ. ಇದು ಸಹಿತ ಮೈಸೂರಿನ ಅರಸರಿಗೆ ಸಂಬಂಧಿಸಿದಂತಹ ಪ್ರಶ್ನೆಯಾಗಿದೆ. ಏನಿದು ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದ ವರ್ಷ ಅಂತ ಕೊಟ್ಟಿದ್ದಾರೆ. ಮೈಸೂರು ವಿವಿ ಸ್ಥಾಪನೆಯಾದಂಥ ವರ್ಷ, ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆಯಾದಂಥ ವರ್ಷ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಆಪ್ಷನ್ ಎ 1912, ಆಪ್ಷನ್ ಬಿ 1914, ಆಪ್ಷನ್ ಸಿ 1916, ಆಪ್ಷನ್ ಡಿ 1918. ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ನಾವು ನೋಡೋಣ ಈ ಪ್ರಶ್ನೆ ಆಮೇಲೆ ಉತ್ತರ ಆದ್ಮೇಲೆ ನೋಡೋಣ. ಬಟ್ ಈಗ ಮೈಸೂರು ವಿಶ್ವವಿದ್ಯಾಲಯ, ಈ ಮೈಸೂರು ವಿಶ್ವವಿದ್ಯಾಲಯ 1916ರಲ್ಲಿ ಸ್ಥಾಪನೆ ಆಯಿತು. ಇದು ಸ್ಥಾಪನೆ ಆದಾಗ ಮೈಸೂರಿನ ಒಡೆಯರಾಗಿದ್ದವರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್, ದಿವಾನರಾಗಿದ್ದವರು ಸರ್ ಎಂ ವಿಶ್ವೇಶ್ವರಯ್ಯ. ಇವುಗಳನ್ನು ಪ್ರಶ್ನೆ ಕೇಳ್ತಿರ್ತಾರೆ. ಮೈಸೂರು ವಿಶ್ವವಿದ್ಯಾಲಯ ಸ್ಥಾಪನೆ ಆದಾಗ ಮೈಸೂರು ಒಡೆಯರ್ ಯಾರಿದ್ರು ಅಂತಂದ್ರೆ ನಾಲ್ವಡಿ ಕೃಷ್ಣರಾಜ್ ಒಡೆಯರ್, ದಿವಾನ ಯಾರಿದ್ರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯ ಅಂತಕ್ಕಂಥ ವ್ಯಕ್ತಿ ದಿವಾನರಾಗಿದ್ರು. ಇದರ ಮೊಟ್ಟ ಮೊದಲ ಕುಲಪತಿ ಯಾರು ಅಂತ ಕೇಳಿದ್ರೆ HV ನಂಜುಂಡಯ್ಯ. ಇದರ ಮೊಟ್ಟ ಮೊದಲ ಕುಲಪತಿ HV ನಂಜುಂಡಯ್ಯ. ಇಲ್ಲಿ ಇದರ ಧ್ಯೇಯ ವಾಕ್ಯ ನಹಿ ಜ್ಞಾನೇನ ಸದೃಶಂ, ನಹಿ ಜ್ಞಾನೇನ ಸದೃಶಂ. ಈ ಮೈಸೂರು ವಿಶ್ವವಿದ್ಯಾಲಯ ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ. ನೆನಪಿಟ್ಕೊಳ್ರಿ, ಕರ್ನಾಟಕದ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ. ದೇಶೀಯ ಸಂಸ್ಥಾನಗಳಲ್ಲಿ ಅಂದ್ರೆ ಬ್ರಿಟಿಷ್ ಆಡಳಿತವನ್ನು ಬಿಟ್ಟು ದೇಶೀಯ ಸಂಸ್ಥಾನಗಳು ಆಡಳಿತದಲ್ಲಿರ್ತಕ್ಕಂಥ ಪ್ರದೇಶದಲ್ಲಿ ಸ್ಥಾಪನೆಯಾದ ದೇಶದ ಮೊದಲ ವಿಶ್ವವಿದ್ಯಾಲಯ ಇದು. ನೆನಪಿಟ್ಕೊಳ್ರಿ, ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ, ದೇಶೀಯ ಸಂಸ್ಥಾನಗಳಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ, ಭಾರತದ 6ನೇ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ. ಮತ್ತೊಮ್ಮೆ ಹೇಳ್ತೀನಿ, ಕರ್ನಾಟಕದ ಮೊದಲ ವಿಶ್ವವಿದ್ಯಾಲಯ, ದೇಶೀಯ ಸಂಸ್ಥಾನಗಳಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾಲಯ ಹಾಗೂ ಭಾರತದ 6ನೇ ವಿಶ್ವವಿದ್ಯಾಲಯ ಮೈಸೂರು ವಿಶ್ವವಿದ್ಯಾಲಯ. ಕರ್ನಾಟಕದಲ್ಲಿ ಅತ್ಯಂತ ಹಳೆಯವಾದಂಥ ಅತಿ ಉತ್ಕೃಷ್ಟ ಶಿಕ್ಷಣವನ್ನು ಒದಗಿಸ್ತಕ್ಕಂಥ ವಿಶ್ವವಿದ್ಯಾಲಯಗಳಲ್ಲಿ ಇದು ಸಹಿತ ಒಂದು ಅಂತೇಳಿ ನಾವು ಹೇಳಬಹುದು. ಆತ್ಮೀಯ ವಿದ್ಯಾರ್ಥಿಗಳೇ, ನಾವೀಗ 21ನೇ ಪ್ರಶ್ನೆಯನ್ನ ನೋಡೋಣ. ಈಗಾಗಲೇ 20ನೇ ಪ್ರಶ್ನೆ ನೋಡಿದ್ವಿ. 21ನೇ ಪ್ರಶ್ನೆ ಏನಿದೆ ಪ್ರಶ್ನೆ ಅಂತಂದ್ರೆ KRS ನಲ್ಲಿ ಅಂದ್ರೆ ಕೃಷ್ಣರಾಜ ಸಾಗರ ಕಣ್ಣಂಬಾಡಿ ಅಣೆಕಟ್ಟು ಅಂತ ಹೇಳ್ತೀವಿ. KRS ನಲ್ಲಿ ಬೃಂದಾವನ ಉದ್ಯಾನವನವನ್ನು ನಿರ್ಮಿಸಿದ ದಿವಾನರು ಯಾರು ಅಂತಿದೆ. ಬೃಂದಾವನ ಉದ್ಯಾನವನ ನಾವೆಲ್ಲ ನೋಡಿರ್ತೀವಿ, ಸಂಗೀತ ಕಾರಂಜಿ, ಬೃಂದಾವನ ಉದ್ಯಾನವನ. ಈ ಬೃಂದಾವನ ಉದ್ಯಾನ ನಿರ್ಮಿಸಿದವರು ಯಾರು ಅಂತೇಳಿ ಇದು ಪ್ರಶ್ನೆ ಇದೆ. 21ನೇ ಪ್ರಶ್ನೆ. ಇಲ್ಲಿ ಆಪ್ಷನ್ ಏನ್ ಕೊಟ್ಟಿದ್ದಾರೆ? ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ, ಆಪ್ಷನ್ ಬಿ ಸ್ವಲ್ಪ ದೂರ ಬರೋಣ, ಆಪ್ಷನ್ ಬಿ ಕಾಂತರಾಜ್ ಅರಸ್, ಆಪ್ಷನ್ ಬಿ ಕಾಂತರಾಜ್ ಅರಸ್ ಅಥವಾ ಕಾಂತರಾಜೆ ಅರಸ್ ಅಂತೇಳಿ, ಆಪ್ಷನ್ ಸಿ ದಿವಾನ್ ಎ ಬ್ಯಾನರ್ಜಿ, ದಿವಾನ್ ಎ ಬ್ಯಾನರ್ಜಿ. ಇನ್ನು ಆಪ್ಷನ್ ಡಿ
ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅಂತೇಳಿ 4 ಆಪ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅಂತೇಳಿ ಆಪ್ಷನ್ ಎಸ್. ಇವಾಗ ನೋಡೋಣ, ಬೃಂದಾವನ ಉದ್ಯಾನವನವನ್ನ ನಿರ್ಮಿಸಿದವರು ಯಾರು. ಇಲ್ಲಿಂದ ಬಹಳಷ್ಟು ಪ್ರಶ್ನೆಗಳು ಬರ್ತವೆ. ಮೊದಲನೇ ಅಂಶ, ಬೃಂದಾವನ ಉದ್ಯಾನವನ ನಿರ್ಮಾಣವಾದಂತ ವರ್ಷ 1932. ಇದು ಒಂದು. ಇದಾದ ನಂತರ ಇನ್ನೊಂದು ಮುಖ್ಯವಾದಂತಹ ಅಂಶ, ಈ ಬೃಂದಾವನ ಉದ್ಯಾನವನ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿದೆ. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿದೆ. ಇದನ್ನ ನೆನಪಿಟ್ಟುಕೊಳ್ಬೇಕು. ಇದು ಪ್ರಶ್ನೆ ಕೇಳ್ತಾರೆ. ಬೃಂದಾವನ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರ್ತಕ್ಕಂಥ ಒಂದು ಉದ್ಯಾನವನ. ಈಗ ನಾವು ನೋಡೋಣ, ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದಂತ ಅವಧಿ 1912ರಿಂದ 1918. ಕಾಂತರಾಜ್ ಅರಸ್ ಅವರು ದಿವಾನರಾಗಿದ್ದಂತ ಅವಧಿ 1918ರಿಂದ 1922. ದಿವಾನ್ ಎ ಬ್ಯಾನರ್ಜಿ ಅವರು ದಿವಾನರಾಗಿದ್ದಂತ ಅವಧಿ 1922ರಿಂದ 1926. ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿದ್ದ ಅವಧಿ 1926ರಿಂದ 1941. ಈಗ ನೀವು ಉತ್ತರವನ್ನು ಹೇಳ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಈಗ ಎಸ್, ಬೃಂದಾವನ ಉದ್ಯಾನವನ ನಿರ್ಮಿಸಿದ ದಿವಾನ ಯಾರು ಅಂತ ಕೇಳಿದರೆ 1932ರಲ್ಲಿ ನಿರ್ಮಾಣ ಆಗಿದೆ. 1932ರಲ್ಲಿ ಮೈಸೂರಿನ ದಿವಾನರಾಗಿದ್ದಂತ ವ್ಯಕ್ತಿ ದಿವಾನ್ ಮಿರ್ಜಾ ಇಸ್ಮಾಯಿಲ್. ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರ ನಿರ್ಮಾಣ ಆಗಿದೆ. ಇಲ್ಲಿ ನೋಡೋಣ, ಸರ್ ವಿಶ್ವೇಶ್ವರ ಬಗ್ಗೆ ಹೆಚ್ಚಿಗೆ ಗೊತ್ತು ಕೊಡೋದು ಬೇಡ ಇವಾಗ, ಯಾಕಂದ್ರೆ ಅವ್ರ ಬಗ್ಗೆನೇ ಒಂದು ವಿಶೇಷವಾದಂತಹ ಒಂದು ಕ್ಲಾಸ್ ನೋಡೋಣ. ಈಗ ದಿವಾನ್ ಕಾಂತರಾಜ್ ಅರಸ್, ಮೈಸೂರಿನಲ್ಲಿ ಆಗಿ ಹೋಗಿರುವ ದಿವಾನರಲ್ಲಿ ಬಹುತೇಕರು ಇಲ್ಲಿವರೆಗೆ 7 ಜನ ಆಗಿದ್ರು. ಇವರು ಒಳ್ಳೆಯದವರು, 8ನೇದವರು. ಇಲ್ಲಿವರೆಗೆ ಆದವರಲ್ಲಿ ಬಹುತೇಕರ ಬ್ರಾಹ್ಮಣರು. ಆದ್ರೆ ಮೊಟ್ಟ ಮೊದಲ ಬ್ರಾಹ್ಮಣೇತರ ಅಂದ್ರೆ ಬ್ರಾಹ್ಮಣರನ್ನ ಬಿಟ್ಟು ಉಳಿದ ಹಿಂದುಳಿದ ವರ್ಗದ ದಿವಾನ ಯಾರು ಅಂತಂದ್ರೆ ಕಾಂತರಾಜ್ ಅರಸ್. ಇದು ಒಂದು ಅಂಶ ನೆನಪಿಟ್ಟುಕೊಳ್ಳೋ ಪ್ರಶ್ನೆ. ಇದನ್ನ ಕೇಳ್ತಾರೆ, ಮೈಸೂರು ಸಂಸ್ಥಾನದ ಮೊಟ್ಟ ಮೊದಲ ಬ್ರಾಹ್ಮಣೇತರ ದಿವಾನ ಯಾರು ಅಂತ ಕೇಳ್ತಾರೆ. ಮೊಟ್ಟ ಮೊದಲ ಬ್ರಾಹ್ಮಣೇತರ ದಿವಾನ ಕಾಂತರಾಜ್ ಅರಸ್. ಅದಲ್ಲದೆ ಮೈಸೂರು ಸಂಸ್ಥಾನದಲ್ಲಿ ಮೊಟ್ಟ ಮೊದಲ ಬಾರಿಗೆ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಂತಹ ದಿವಾನ ಕಾಂತರಾಜ್ ಅರಸ್ ಅನ್ನೋ ಕಾರಣಕ್ಕಾಗಿ ಈ ವ್ಯಕ್ತಿಯನ್ನು ಹಿಂದುಳಿದ ವರ್ಗಗಳ ಹಿತರಕ್ಷಕ ಅಂತ ಕರೆದರು. ಹಿಂದುಳಿದ ವರ್ಗಗಳ ಹಿತರಕ್ಷಕ ಅಂತ ಕರೆಸಿಕೊಳ್ತಕ್ಕಂಥ ವ್ಯಕ್ತಿ ದಿವಾನ್ ಕಾಂತರಾಜ್ ಅರಸ್. ಈ 2 ಪಾಯಿಂಟ್ಸ್ ಅನ್ನ ಬಹಳ ನೀಟಾಗಿ ನೆನಪಿಟ್ಕೊಳ್ಬೇಕು. ಮೊಟ್ಟ ಮೊದಲ ಹಿಂದುಳಿದ ವರ್ಗಗಳ ದಿವಾನ ಅಥವಾ ಮೊಟ್ಟ ಮೊದಲ ಬ್ರಾಹ್ಮಣೇತರ ದಿವಾನ ಕಾಂತರಾಜ್ ಅರಸ್. ಹಿಂದುಳಿದ ವರ್ಗಗಳಿಗೆ ಮೈಸೂರು ಸಂಸ್ಥಾನದಲ್ಲಿ ಮೀಸಲಾತಿಯನ್ನು ಕಲ್ಪಿಸಿಕೊಟ್ಟಂತಹ ಮೊಟ್ಟ ಮೊದಲ ದಿವಾನ ಯಾರು ಅಂತ ಕೇಳಿದ್ರೆ ಕಾಂತರಾಜ್ ಅರಸ್. ಅದಕ್ಕಾಗಿ ಆತನನ್ನ ಹಿಂದುಳಿದ ವರ್ಗಗಳ ಹಿತರಕ್ಷಕ ಅಂತ ಕರೀತಾರೆ. ಇನ್ನ ದಿವಾನ್ ಎ ಬ್ಯಾನರ್ಜಿ, ನೀವೆಲ್ಲ ನಿಮ್ಮ ಹಳ್ಳಿಗಳಲ್ಲಿ ಈ PKPS ಅಂತ ನೋಡ್ತಿರ್ತೀರಿ. PKPS ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಅಂತಿರ್ತವೆ. ಈ ಸಹಕಾರ ಸಂಘಗಳನ್ನೆಲ್ಲವನ್ನ ನಿಯಂತ್ರಣ ಮಾಡ್ತಕ್ಕಂಥ ಒಂದು ಬ್ಯಾಂಕ್ ಇದೆ, ಅಪೆಕ್ಸ್ ಬ್ಯಾಂಕ್. ನೀವು 2015ರ KS ಕ್ವಶನ್ ಪೇಪರ್ ತೆಗೆದು ನೋಡ್ರಿ, ಅದೊಂದು ಪ್ರಶ್ನೆ ಇದೆ. ಕರ್ನಾಟಕದಲ್ಲಿ ಸಹಕಾರ ಸಂಘಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಬ್ಯಾಂಕ್ ಯಾವುದು ಅಂತ ಕೇಳಿದರೆ ಅಪೆಕ್ಸ್ ಬ್ಯಾಂಕ್. ಈ ಅಪೆಕ್ಸ್ ಬ್ಯಾಂಕ್ ಸ್ಥಾಪನೆಯಾದದ್ದು ಮೈಸೂರು ಸಂಸ್ಥಾನದಲ್ಲಿ 1925. ಹಾಗಾದ್ರೆ ಮೈಸೂರು ಸಂಸ್ಥಾನದ ಸಹಕಾರ ಸಂಘಗಳ ನಿಯಂತ್ರಣ ಮಾಡುವ ಸಲುವಾಗಿ ಅಪೆಕ್ಸ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿರ್ತಕ್ಕಂಥ ದಿವಾನ ಯಾರು ಅಂತ ಕೇಳಿದ್ರೆ ದಿವಾನ್ ಎ ಬ್ಯಾನರ್ಜಿ ಅಂತೇಳಿ. ಇನ್ನ ಈ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅಂತಕ್ಕಂಥ ವ್ಯಕ್ತಿ ಇವೆಲ್ಲ ಗೊತ್ತಿರಬೇಕು. ಇವರು 3 ದುಂಡು ಮೇಜಿನ ಸಮ್ಮೇಳನಗಳಲ್ಲಿ ಭಾಗವಹಿಸಿದಂತ ವ್ಯಕ್ತಿ. 1926ರಿಂದ 41ರವರೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಬಳಿ ದಿವಾನರಾಗಿದ್ರು. ಇವ್ರ ಕಾಲದ ಅತಿ ಮುಖ್ಯವಾದಂತ ಕೆಲವೊಂದಿಷ್ಟು ಕಾರ್ಯಗಳೇನು ಅಂತಂದ್ರೆ, ಇಂದಿನ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನಲ್ಲಿ ಬದನವಾಳು ಅಂತಕ್ಕಂಥ ಒಂದು ಹಳ್ಳಿ. ಈ ಬದನವಾಳು ಎಂಬ ಹಳ್ಳಿಯಲ್ಲಿ ದೇಶದ ಮೊಟ್ಟ ಮೊದಲ ಖಾದಿ ಕೇಂದ್ರ ಸ್ಥಾಪನೆ ಆಯಿತು. ಚೆನ್ನಾಗಿ ನೋಡ್ರಿ, ಖಾದಿ ಕೇಂದ್ರ ಸ್ಥಾಪನೆ ಆಗ್ತದೆ. ಇದು 1926ರಲ್ಲಿ ಗಾಂಧೀಜಿಯವರು ಈ ಬದನವಾಳುವಿನ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಬದನವಾಳುವಿನ ಖಾದಿ ಕೇಂದ್ರಕ್ಕೆ ಭೇಟಿ ಕೊಟ್ಟಿದ್ರು. ಅದು ಗಾಂಧೀಜಿಯವರ ಬಗ್ಗೆ ನೋಡೋಣ.
ಇದು ಒಂದು ಅತಿ ಮುಖ್ಯವಾದಂತಹ ಕಾರ್ಯ ಮಿರ್ಜಾ ಇಸ್ಮಾಯಿಲ್ ಅವರದ್ದು. ಎರಡನೇದು, ಹಾಸನ ಜಿಲ್ಲೆಯಲ್ಲಿ ಹೇಮಾವತಿ ನದಿಗೆ ಅಡ್ಡಲಾಗಿ ಗೋರೂರು ಎಂಬ ಹಳ್ಳಿಯಲ್ಲಿ ಗೋರೂರು ಜಲಾಶಯವನ್ನು ನಿರ್ಮಿಸಿದರು. PC ಎಕ್ಸಾಮ್ ಒಳಗೆ ಮರಳಿ ಪ್ರಶ್ನೆ ಏನು ಕೇಳ್ತಿರ್ತಾರೆ, ಗೋರೂರು ಜಲಾಶಯ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳ್ತಾರೆ. ಈ ಗೋರೂರು ಜಲಾಶಯ ಇರೋದು ಹಾಸನ ಜಿಲ್ಲೆಯಲ್ಲಿ ಯಾವ ನದಿಗೆ ಅಂತಂದ್ರೆ ಹೇಮಾವತಿ ನದಿಗೆ ಅಡ್ಡಲಾಗಿ ಈ ಜಲಾಶಯ ನಿರ್ಮಾಣ ಮಾಡ್ತಾರೆ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು. ಇನ್ನೊಂದು, ಇವರ ಕಾಲದ ಮುಖ್ಯವಾದಂತಹ ಸಾಧನೆಯನ್ನ ನಾನು ಈಗಾಗಲೇ ಹೇಳಿದೆ ನಿಮಗೆ, ಬೃಂದಾವನ ಉದ್ಯಾನವನವನ್ನ ನಿರ್ಮಿಸ್ತಾರೆ. ಮತ್ತೊಂದು ಏನಪ್ಪಾ ಅಂದ್ರೆ ಕನ್ನಂಬಾಡಿ ಕೃಷ್ಣರಾಜ ಸಾಗರ ನಿರ್ಮಾಣ ಕಾರ್ಯ ಮುಕ್ತಾಯಗೊಂಡದ್ದು ಇವರ ಕಾಲದಲ್ಲಿ. ಅದರ ನಿರ್ಮಾಣ ಕಾರ್ಯ ಮುಕ್ತಾಯಗೊಳ್ಳುತ್ತದೆ. ಯಾರ ಕಾಲದಲ್ಲಿ ಅಂತಂದ್ರೆ ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ. ಆರಂಭವಾದದ್ದು ಆನಂದರಾವ್ ಅವರ ಕಾಲದಲ್ಲಿ, ಮುಕ್ತಾಯಗೊಂಡದ್ದು ಮಿರ್ಜಾ ಇಸ್ಮಾಯಿಲ್ ಅವರ ಕಾಲದಲ್ಲಿ. ಆ ಕನ್ನಂಬಾಡಿ ಅಣೆಕಟ್ಟಿನ KRS ಅಣೆಕಟ್ಟಿನ ಅತಿ ಮುಖ್ಯವಾದ ಎಂಜಿನಿಯರ್ ಯಾರು ಅಂತಂದ್ರೆ ಸರ್ ಎಂ ವಿಶ್ವೇಶ್ವರಯ್ಯನಾಗಿದ್ರು. ಇನ್ನೊಂದು ಅಂಶ ನೆನಪಿಟ್ಕೊಳ್ಬೇಕು, ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಬಳಿ ಇವರು ದಿವಾನರಾಗಿದ್ರು ಅಂತ. ಪ್ರಶ್ನೆಯನ್ನ ಇಲ್ಲಿ ಎರಡು ತರ ಕೇಳ್ತಿರ್ತಾರೆ. ದಿವಾನ್ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ಯಾವ ಒಡೆಯರವರ ಆಡಳಿತಾವಧಿಯಲ್ಲಿ ದಿವಾನರಾಗಿದ್ರು ಅಂತ ಕೇಳಿದ್ರೆ ನಾಲ್ವಡಿ ಅವರ ಬಳಿ. ಅದೇ ರೀತಿಯಾಗಿ ಮಿರ್ಜಾ ಇಸ್ಮಾಯಿಲ್ ಅವರು ದಿವಾನರಾಗಿದ್ದು ಸಹಿತ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಬಳಿ. 2015ರ SDN ನಲ್ಲಿ ಒಂದು ಪ್ರಶ್ನೆ ಇದೆ, ಕನ್ನಂಬಾಡಿ ಅಣೆಕಟ್ಟು ಕೃಷ್ಣರಾಜ ಸಾಗರ ಅಂತ ಕರೀತಾರೆ. ಆ ಅಣೆಕಟ್ಟಿಗೆ ಅದು ಜಲಾಶಯಕ್ಕೆ ಈ ಕೆಳಗಿನ ಯಾವ ಒಡೆಯರ್ ಹೆಸರಿಡಲಾಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ ಎ 2ನೇ ಕೃಷ್ಣರಾಜ ಒಡೆಯರ್, ಆಪ್ಷನ್ ಬಿ 3ನೇ ಕೃಷ್ಣರಾಜ ಒಡೆಯರ್, 4ನೇ ಅಥವಾ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಹಾಗೂ 1ನೇ ಕೃಷ್ಣರಾಜ ಒಡೆಯರ್ ಆಪ್ಷನ್ಸ್ ಇದೆ. ಹಾಗಾದ್ರೆ ಈ ಕನ್ನಂಬಾಡಿ ಅಣೆಕಟ್ಟು KRS ಬರಬೇಕಾದ್ರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಹೆಸರನ್ನ ಈ ಕನ್ನಂಬಾಡಿ ಅಣೆಕಟ್ಟಿಗೆ ಅಥವಾ ಈ KRS ಅಂತ ಏನ್ ಕರೆದಾರೋ ಕೃಷ್ಣರಾಜ ಸಾಗರಕ್ಕೆ ಹೆಸರಿಸಲಾಗಿದೆ. ಇತ್ತೀಚೆಗೆ ಇದು ಸುದ್ದಿ ಒಳಗಿತ್ತು, ಯಾಕೆ ಅಂತ ನೀವು ಪೇಪರ್ ಓದಿದ್ರೆ ಗೊತ್ತಾಗ್ತದೆ. ಈ ಕನ್ನಂಬಾಡಿ ಅಣೆಕಟ್ಟಿನ ಮುಂಭಾಗದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ಪುತ್ಥಳಿಯನ್ನ ಮೂರ್ತಿಯನ್ನು ನಿರ್ಮಿಸಬೇಕು ಅಂತ ಹೋದಾಗ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಈ ಕನ್ನಂಬಾಡಿ ಅಣೆಕಟ್ಟಿನ ಹೆಚ್ಚಿನ ಒತ್ತು ನೀಡಿದ್ರು ಅಥವಾ ಏನು ವಿಶ್ವೇಶ್ವರಯ್ಯನ ಹೆಚ್ಚು ಒತ್ತು ನೀಡಿದ್ರು ಅನ್ನೋದೊಂದು ದೊಡ್ಡ ಮಟ್ಟದ ವಿವಾದವೂ ಸಹಿತ ನಮ್ಮಲ್ಲಿ ಆಗಿತ್ತು. ಹಾಗೇನಾದ್ರೂ ವಿವಾದ ಆದಾಗ ಅವುಗಳಿಗೆ ಹೆಚ್ಚಿನ ಪ್ರಸ್ತುತವನ್ನು ಕೊಟ್ಟು ನಾವು ಹೆಚ್ಚೆಚ್ಚು ಅವುಗಳನ್ನ ಓದಬೇಕಾಗ್ತದೆ. ಇದೊಂದು ಪ್ರಶ್ನೆ. ಬೃಂದಾವನ ಉದ್ಯಾನ ನಿರ್ಮಿಸಿದವರು ಯಾರು ಅಂತೇಳಿ ಆಪ್ಷನ್ ಡಿ ದಿವಾನ್ ಮಿರ್ಜಾ ಇಸ್ಮಾಯಿಲ್ ಅವರು. ಇದಾದ ನಂತರ ನಾವು ಮುಂದಿನ ಪ್ರಶ್ನೆಯನ್ನ ನೋಡೋಣ. ಇದು ಒಂದು ಅತಿ ಮುಖ್ಯವಾದಂತ ಪ್ರಶ್ನೆನೇ. ನವ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ. ನವ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಪ್ರಶ್ನೆ ಇದೆ. ಇಲ್ಲ 4 ಹೆಸರುಗಳನ್ನು ಬರಿತೀನಿ, ಆಮೇಲೆ ಅದೆಲ್ಲವನ್ನು ನೋಡೋಣ. ಒಂದು KC ರೆಡ್ಡಿ. ಇದಾದ ನಂತರ ಕೆಂಗಲ್ ಹನುಮಂತಯ್ಯ. ನಾ ಆಪ್ಷನ್ ನಲ್ಲಿ ಇದ್ದಂತವುಗಳನ್ನ ಬರಿತಾ ಇಲ್ಲ, 4 ಹೆಸರು ಬರ್ತಾ ಇದ್ದೀನಿ. ಕೆಂಗಲ್ ಹನುಮಂತಯ್ಯ, ಇನ್ನೊಂದು S ನಿಜಲಿಂಗಪ್ಪ, ಇನ್ನೊಂದು ಹೆಸರನ್ನ ಬರ್ತೀನಿ D ದೇವರಾಜ್ ಅರಸ್. ಆಪ್ಷನ್ ಇರ್ತಕ್ಕಂಥ ಒಂದು ಹೆಸರನ್ನ ಬಿಟ್ಟಿದೆ, ಇರಲಿ ನೋಡೋಣ. ಆಮೇಲೆ ಏನು, ನವ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಇದು ಪ್ರಶ್ನೆ. ಆಪ್ಷನ್ ಆಮೇಲೆ ಉತ್ತರ ಆಮೇಲೆ ನೋಡೋಣ. KC ರೆಡ್ಡಿ ಅವರು 1947 ನಲ್ಲಿ ಮೈಸೂರು ರಾಜ್ಯದ ಮುಖ್ಯಮಂತ್ರಿ ಆದರು. KC ರೆಡ್ಡಿ ಅವರು 1947. ಆದರೆ ಇವರು ನಾಮನಿರ್ದೇಶಿತ ಮುಖ್ಯಮಂತ್ರಿ ಆದರು. ದೇಶದಲ್ಲಿ ಮೊಟ್ಟ ಮೊದಲ ಚುನಾವಣೆ ನಡೆದದ್ದು 1952 ನಲ್ಲಿ ಕೆಂಗಲ್ ಹನುಮಂತಯ್ಯನವರು ಚುನಾಯಿತರಾಗಿ ಮುಖ್ಯಮಂತ್ರಿ ಆಗ್ತಾರೆ. ಚುನಾವಣೆ ಸ್ಪರ್ಧಿಸಿ ಗೆದ್ದು ಮುಖ್ಯಮಂತ್ರಿ ಆದರು. 1956 ನಲ್ಲಿ ಮೈಸೂರು ಏಕೀಕರಣ ಆಯಿತು. ಏಕೀಕರಣ ಆದಾಗ S ನಿಜಲಿಂಗಪ್ಪ ಮುಖ್ಯಮಂತ್ರಿ ಆದರು. 1973 ನಲ್ಲಿ ಮೈಸೂರನ್ನ ಕರ್ನಾಟಕ ಅಂತ ಮರುನಾಮಕರಣ ಮಾಡಿದ್ರು. ಅವಾಗ ಮುಖ್ಯಮಂತ್ರಿ ಆಗಿದ್ದವರು D ದೇವರಾಜ್ ಅರಸ್ ಅಂತಕ್ಕಂಥದ್ದು. ಈಗ ನಾವು ಪ್ರಶ್ನೆ ನೋಡೋಣ. ನವ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು?
ಹಾಗಾದ್ರೆ ನವ ಮೈಸೂರು ರಾಜ್ಯದ ಮೊದಲ ಸಿಎಂ ಆಗಿದ್ದಂತ ವ್ಯಕ್ತಿ KC ರೆಡ್ಡಿ. ಪ್ರಶ್ನೆ ಅರ್ಥ ಮಾಡ್ಕೊಳ್ಬೇಕು, ಉತ್ತರ ಬಹಳ ಸರಳವಾಗಿದೆ. ಇನ್ನೊಂದು, ಮೈಸೂರಿನ ಅಥವಾ ಕರ್ನಾಟಕದ ಮೊಟ್ಟ ಮೊದಲ ಚುನಾಯಿತ ಸಿಎಂ ಯಾರು? ಚುನಾಯಿತ ಸಿಎಂ ಯಾರು ಅಂತ ಬಂದಾಗ ಕೆಂಗಲ್ ಹನುಮಂತಯ್ಯ. ಆಮೇಲೆ ವಿಶಾಲ ಏಕೀಕೃತ ಮೈಸೂರಿನ, ಏಕೀಕರಣ ಹೊಂದಿದಂತ ಮೈಸೂರಿನ, ನಾವು ಏಕೀಕರಣ ಬಗ್ಗೆನೇ ಪ್ರತ್ಯೇಕವಾಗಿ ಟಾಪಿಕ್ ನೋಡೋಣ. ವಿಶಾಲ ಏಕೀಕೃತ ಮೈಸೂರಿನ ಮೊದಲ ಸಿಎಂ ಯಾರು ಅಂತ ಹೇಳಿದ್ರೆ ನಿಜಲಿಂಗಪ್ಪ. ಮೈಸೂರನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಇದ್ದಂತ ಸಿಎಂ ಡಿ ದೇವರಾಜ್ ಅರಸವರು. ನೋಡೋಣ, ನವ ಮೈಸೂರು ರಾಜ್ಯದ ಮೊದಲ ಸಿಎಂ KC ರೆಡ್ಡಿ, ಮೈಸೂರಿನ ಮೊದಲ ಚುನಾಯಿತ ಸಿಎಂ ಕೆಂಗಲ್ ಹನುಮಂತಯ್ಯ, ಏಕೀಕೃತ ಮೈಸೂರಿನ ಮೊದಲ ಸಿಎಂ ಎಸ್ ನಿಜಲಿಂಗಪ್ಪ, ಮೈಸೂರನ್ನು ಕರ್ನಾಟಕ ಎಂದು ನಾಮಕರಣ ಮಾಡಿದಾಗ ಇದ್ದಂತ ಸಿಎಂ ಡಿ ದೇವರಾಜ್ ಅರಸ್. ಹಾಗಾದ್ರೆ ನವ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಯಾರು ಅಂತ ಕೇಳಿದ್ದಾರೆ? A KC ರೆಡ್ಡಿ, B ಕೆಂಗಲ್ ಹನುಮಂತಯ್ಯ, C ಕಡದಾಳ ಮಂಜಪ್ಪ, D ಎಸ್ ನಿಜಲಿಂಗಪ್ಪ ಅಂತಿದೆ. ಸರಿಯಾದ ಉತ್ತರ A KC ರೆಡ್ಡಿ. ಚೆಂಗಲ್ರಾಯ ರೆಡ್ಡಿ ಅಂತಕ್ಕಂಥ ವ್ಯಕ್ತಿ ಇವರು ನವ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಆಗಿರುತ್ತಾರೆ. ಎಸ್, ಇದು 22ನೇ ಪ್ರಶ್ನೆ. ಇದಾದ ನಂತರ ಇನ್ನೊಂದು ಪ್ರಶ್ನೆ ಇದೆ, ಇದು 23ನೇ ಪ್ರಶ್ನೆ. ಈ ಪ್ರಶ್ನೆ ಹೇಳ್ತೀನಿ ಮೊದಲು, ಇಲ್ಲಿ ಸ್ವಲ್ಪ ಗೊಂದಲ ಇದೆ, ಆಪ್ಷನ್ ಸಹಿತ ತಪ್ಪಾಗಿದೆ. ಏನು? ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇರುವುದು ಯಾವುದು ಅಂತ ಕೇಳಿದ್ದಾರೆ. ಈ ಕೆಳಗಿನವುಗಳಲ್ಲಿ ಸರಿಯಾಗಿ ಹೊಂದಾಣಿಕೆ ಇರುವುದು ಯಾವುದು? ಮೊದಲನೆಯದು ಏನ್ ಕೊಡಿದಾರೆ? ಏನ್ ಕೊಡಿದಾರೆ ಅಂತಂದ್ರೆ ಮೊದಲನೆಯ ಆಂಗ್ಲೋ ಮೈಸೂರು ಯುದ್ಧ ಅಂತಿದೆ. ಮೊದಲನೆಯ ಆಂಗ್ಲೋ ಮೈಸೂರು, ಫಸ್ಟ್ ಆಂಗ್ಲೋ ಮೈಸೂರು ವಾರ್ ಅಂತಿದೆ. ಇದಾದ ನಂತರ ಬಿ ಏನ್ ಕೊಡಿದಾರೆ? ಮೂರನೇ ಆಂಗ್ಲೋ ಮೈಸೂರು ವಾರ್ ಅಂತಿದೆ. ಇದಾದ ನಂತರ ಸಿ ಏನಿದೆ? ಮೊದಲನೆಯ ಆಂಗ್ಲೋ ಸಿಖ್ ವಾರ್, ಫಸ್ಟ್ ಆಂಗ್ಲೋ ಸಿಖ್ ವಾರ್ ಅಂತಿದೆ. ನಾಲ್ಕನೇ ಕೊಡಿದರೆ ಮೂರನೆಯ ಆಂಗ್ಲೋ ಅಫಗನ್ ವಾರ್ ಅಂತಿದೆ. ಆಂಗ್ಲೋ ಅಫಗನ್ ವಾರ್, ಇಲ್ಲಿ ಈ ಮೂರು ಕೊಟ್ಟಿದ್ದಾರೆ. ಇದ್ರ ಮುಂದೆ ಈ ಮೊದಲನೇ ಆಂಗ್ಲೋ ಮೈಸೂರು ಮುಂದೆ ವಾರನ್ ಹೆಸ್ಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ವಾರನ್ ಹೆಸ್ಟಿಂಗ್ಸ್ ಅಂತಿದೆ. ಇದಾದ ನಂತರ ಮೂರನೇ ಆಂಗ್ಲೋ ಮೈಸೂರು ಮುಂದೆ ಲಾರ್ಡ್ ವೆಲ್ಲಸ್ಲಿ ಅಂತ ಕೊಟ್ಟಿದ್ದಾರೆ. ಲಾರ್ಡ್ ವೆಲ್ಲಸ್ಲಿ ಅಂತಿದೆ. ಇದಾದ ನಂತರ ಮೊದಲನೇ ಆಂಗ್ಲೋ ಸಿಖ್ ಯುದ್ಧ, ಇಲ್ಲಿ ಡಾಲ್ ಹೌಸಿ ಅಂತ ಕೊಟ್ಟಿದ್ದಾರೆ. ಡಾಲ್ ಹೌಸಿ ಅಂತಿದೆ. ಆಮೇಲೆ ಡಿ ಮೂರನೇ ಆಂಗ್ಲೋ ಅಫ್ಘಾನ್ ಯುದ್ಧ, ಮುಂದೆ ಹಾರ್ಡಿಂಜ್ ಅಂತ ಕೊಟ್ಟಿದ್ದಾರೆ. ಹಾರ್ಡಿಂಜ್ ಅಂತ ಕೊಟ್ಟಿದ್ದಾರೆ. ಎಸ್, ಇಲ್ಲಿ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ವಾರನ್ ಹೆಸ್ಟಿಂಗ್ಸ್, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ವೆಲ್ಲಸ್ಲಿ, ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ಡಾಲ್ ಹೌಸಿ, ಮೂರನೇ ಆಂಗ್ಲೋ ಅಫ್ಘಾನ್ ಯುದ್ಧ ಹಾರ್ಡಿಂಜ್. ಇದು ಬಹುಶಃ ಆಪ್ಷನ್ಸ್ ತಪ್ಪಾಗಿದೆ ಅಂತ ಅನ್ಕೊಳ್ತೀನಿ. ನಾನು ಹೇಳ್ತೀನಿ ಇವಾಗ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಇದು ನಡೆದಾಗ ವಾರನ್ ಹೆಸ್ಟಿಂಗ್ಸ್ ಇರಲಿಲ್ಲ, ಕರ್ನಲ್ ಸ್ಮಿತ್ ಎಂಬ ಅಧಿಕಾರಿ ಇದ್ದ. ಕರ್ನಲ್ ಸ್ಮಿತ್ ಎಂಬ ಅಧಿಕಾರಿ ಇದ್ದ. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೆದಾಗ ವೆಲ್ಲಸ್ಲಿ ಇರಲಿಲ್ಲ. ನಾಲ್ಕನೇ ಯುದ್ಧದ ಸಮಯದಲ್ಲಿ ವೆಲ್ಲಸ್ಲಿ ಇದ್ದ. ಮೂರನೇ ಯುದ್ಧದ ಸಮಯದಲ್ಲಿ ಕಾರ್ನ್ವಾಲಿಸ್ ಇರ್ತಾನೆ, ಲಾರ್ಡ್ ಕಾರ್ನ್ವಾಲಿಸ್ ಇದ್ದ. ಇನ್ನ ಮೊದಲನೇ ಆಂಗ್ಲೋ ಸಿಖ್ ಯುದ್ಧದ ಸಮಯದಲ್ಲಿ, ಈ ಮೊದಲನೇ ಆಂಗ್ಲೋ ಸಿಖ್ ಯುದ್ಧ ನಡೆದಂತ ಅವಧಿ 1845ರಿಂದ 1846 ಅವಧಿ ಇದು. ಇಲ್ಲಿದ್ದವನು ಮೊದಲನೇ ಹಾರ್ಡಿಂಜ್ ಅಂತ ಇರ್ತಾನೆ. ಇನ್ನ ಈ ಮೂರನೇ ಆಂಗ್ಲೋ ಅಫ್ಘಾನ್ ಯುದ್ಧ ನಡೆದ 1919 ಅವಧಿಯಲ್ಲಿ ಇಲ್ಲಿ ಲಾರ್ಡ್ ಹಾರ್ಡಿಂಜ್ ಇರಲಿಲ್ಲ. ಇಲ್ಲಿದ್ದಂತ ವ್ಯಕ್ತಿ ಜೇಮ್ಸ್ ಫರ್ಡ್ ಅಂತ ಇರ್ತಾನೆ. ಅಂದ್ರೆ ಇಲ್ಲಿರೋ ಎಲ್ಲವೂ ಸಹಿತ ಏನಾಗಿದೆ? ತಪ್ಪಾಗಿದೆ. ಅದಕ್ಕೆ ನಾವು ಇದು ಗೊತ್ತು, ಕ್ಲಾರಿಟಿ ಗೊತ್ತಿದ್ರೆ ಸಾಕಷ್ಟೇ. ಎಸ್, ಇದೊಂದು ಪ್ರಶ್ನೆ. ಇನ್ನ ಇದಾದ ನಂತರ 24ನೆಯ ಪ್ರಶ್ನೆ ಇದೆ. ಎಸ್, ಇಲ್ಲಿ ಏನ್ ಕೊಡೋದ ಪ್ರಶ್ನೆ ಅಂತಂದ್ರೆ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಹೊಂದಿಸಿ ಬರೆಯಿರಿ. ಈ ಕಡೆ ಒಂದು ಕಾಲಮ್ ಇದೆ, ಎ ಅಂತ ಕಾಲಮ್ ಇದೆ. ಈ ಕಡೆ ಒಂದು ಬಿ ಅಂತ ಕಾಲಮ್ ಇದೆ. ಅದರೊಳಗೆ ಈ ಕಡೆ ಮೊದಲನೆಯದು ಎ, ಅರಬ್ಬರ ದಾಳಿ ಅಂತಿದೆ. ಅರಬ್ಬರ ದಾಳಿ ಅಂದ್ರೆ ನಮ್ಮ
ಭಾರತದ ಸಿಂಧ್ ಅಂತ ಒಂದು ಪ್ರದೇಶದ ಮೇಲೆ ಅರಬ್ಬರು ದಾಳಿಯನ್ನು ಮಾಡ್ತಾರೆ, ಅರಬ್ಬರ ದಾಳಿ. ಬಿ, ಸೋಮನಾಥ ದೇವಾಲಯದ ಲೂಟಿ ಅಂತಿದೆ. ಸೋಮನಾಥ ದೇವಾಲಯದ ಲೂಟಿ, ಮೊಹಮ್ಮದ್ ಗಜ್ನಿ ಅಂತಕ್ಕಂಥ ವ್ಯಕ್ತಿ ದಾಳಿಕೋರ, ಸೋಮನಾಥ ದೇವಾಲಯ ಮೇಲೆ ದಾಳಿ ಮಾಡಿದ. ಸಿ ಕೊಟ್ಟದ್ದು ಎರಡನೇ ತರೈನ್ ಕದನ ಅಂತಿದೆ, ಎರಡನೆಯ ತರೈನ್ ಕದನ ಅಂತಿದೆ. ಇನ್ನು ಡಿ, ದೆಹಲಿಯ ಸುಲ್ತಾನರ ಅಧಿಪತ್ಯ ಸ್ಥಾಪನೆ ಅಂತಿದೆ. ದೆಹಲಿಯ ಸುಲ್ತಾನರ ಅಧಿಪತ್ಯ ಸ್ಥಾಪನೆ ಅಂದ್ರೆ ದೆಹಲಿ ಸುಲ್ತಾನರು ಆಡಳಿತವನ್ನು ಆರಂಭಿಸಿದ ವರ್ಷ. ಈ ಕಡೆಗೆ 1191 ಅಂತಿದೆ, ಎರಡನೇದು 1206 ಅಂತಿದೆ, ಮೂರನೇದು ಕ್ರಿಸ್ತ ಶಕ 711, ನಾಲ್ಕನೇದು 1026 ಅಂತಿದೆ. ಇದಾದ ನಂತರ ಐದನೇದು 1192 ಅಂತಿದೆ. ಎಸ್, ಈ ರೀತಿಯಾಗಿ ಇಲ್ಲಿ 5 ಆಪ್ಷನ್ಸ್ ಅನ್ನ ಈ ಕಡೆ 5 ಕೊಟ್ಟಿದ್ದಾರೆ, ಇಸ್ವಿ ಕೊಟ್ಟಿದ್ದಾರೆ, ಈ ಕಡೆ 4 ಘಟನೆಗಳನ್ನು ಕೊಟ್ಟಿದ್ದಾರೆ. ಈಗ ನಾವಿಲ್ಲಿ ನೋಡೋಣ, ಅರಬ್ಬರು ಭಾರತದ ಮೇಲೆ, ಇದ್ರ ಬಗ್ಗೆ ಒಂದು ಪರ್ಟಿಕ್ಯುಲರ್ ಕ್ವಶನ್ ಬರ್ತದೆ, ಕ್ವಶನ್ ಬಂದಾಗ ನೋಡೋಣ. ಅರಬ್ಬರು ಭಾರತದ ಮೇಲೆ ಮೊದಲು ಬಾರಿಗೆ ದಾಳಿ ಮಾಡಿದ ವರ್ಷ ಕ್ರಿಸ್ತ ಶಕ 711. ಸಿಂಧ್ ಪ್ರದೇಶ ದಾಳಿ ಮಾಡಿದ್ದು 711ರಲ್ಲಿ. ಇದು ಸಿಂಧ್ ಪ್ರದೇಶ ಮೇಲೆ. ಎರಡನೇ ದಾಳಿ ಆದದ್ದು 712ರಲ್ಲಿ. ಇನ್ನ ಈ ಮೊಹಮ್ಮದ್ ಗಜ್ನಿ ಎಂಬಾತ ಸೋಮನಾಥ ದೇವಾಲಯವನ್ನ ಲೂಟಿ ಮಾಡಿದ್ದು 1025-26 ಅವಧಿಯಲ್ಲಿ. ಇದು ಆ ಗಜ್ನಿ ಕೈಗೊಂಡಂತ 16ನೇ ದಾಳಿಯಾಗಿತ್ತು 1026. ಇನ್ನ ಮೊದಲನೇ ತರೈನ್ ಕದನ 1191 ನಡೆದಿರ್ತದೆ, ಎರಡನೇ ತರೈನ್ ಕದನ 1192 ನಡೆಯುತ್ತದೆ. ಇನ್ನು ದೆಹಲಿ ಸುಲ್ತಾನರು ಆಡಳಿತ ಆರಂಭಿಸಿದ್ದು 1206, 1206ರಿಂದ 1526ರವರೆಗೆ ಅವರು 320 ವರ್ಷಗಳ ಕಾಲ ಆಡಳಿತವನ್ನು ಮಾಡಿದ್ರು. ಹಾಗಾದ್ರೆ ನೋಡ್ರಿ, ಅರಬ್ಬರು ಸಿಂಧ್ ಪ್ರದೇಶದ ಮೇಲೆ ದಾಳಿ 711, ಗುಜರಾತಿನ ಸೋಮನಾಥ ದೇವಾಲಯದ ಲೂಟಿ ಮಾಡಿದ್ದು ಮೊಹಮ್ಮದ್ ಗಜ್ನಿ ಲೂಟಿ ಮಾಡಿದ್ದು 1026ರಲ್ಲಿ, ಇದು 16ನೇ ದಾಳಿ. ಎರಡನೇ ತರೈನ್ ಕದನ 1192, ದೆಹಲಿ ಸುಲ್ತಾನರ ಅಧಿಪತ್ಯ ಸ್ಥಾಪನೆಯಾದದ್ದು 1206ರಲ್ಲಿ. ಎಸ್, ಇಲ್ಲಿ ಹೊಂದಿಸಿ ಬರೆಯಿರಿ. ನಾನು ಆಪ್ಷನ್ಸ್ ಅನ್ನು ಬರೆದಿಲ್ಲ, ಇದು ನೋಡಿದಾಗ ಆಪ್ಷನ್ಸ್, ಸರಿಯಾದ ಆಪ್ಷನ್ಸ್ ನಿಮಗೆ ಗೊತ್ತಾಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಹಿಂದಿನ ವಿಡಿಯೋದಲ್ಲಿ ಮತ್ತು ಈ ವಿಡಿಯೋದಲ್ಲಿ ನಿಮಗೆ 1998ರ KS ಪ್ರಿಲಿಮ್ಸ್ನಲ್ಲಿ ಕೇಳಲಾದಂಥ ಇತಿಹಾಸದ ಪ್ರಶ್ನೆಗಳನ್ನು ವಿವರಣಾತ್ಮಕವಾಗಿ ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ನಾವು ಮಾಡಿದ್ದೀವಿ. ನಾಳೆ ಇದೇ 1998ರ KS ಪತ್ರಿಕೆಯಲ್ಲಿ, ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂಥ ಸಂವಿಧಾನದ ಎಲ್ಲ ಪ್ರಶ್ನೆಗಳನ್ನು ಚರ್ಚೆ ಮಾಡೋಣ. ಅದರ ಜೊತೆಗೆ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು, ಜೊತೆಗೆ ಫಿಸಿಕ್ಸ್, ಕೆಮಿಸ್ಟ್ರಿ ಹಾಗೂ ಬಯಾಲಜಿ ಆಗಿರ್ಬೋದು, ಎಲ್ಲ ಪ್ರಶ್ನೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ. ನಾವು ನೀಡ್ತಿರ್ತಕ್ಕಂಥ ಈ ವಿಡಿಯೋಗಳನ್ನು ನೀವು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ನಿಮ್ಮ ಸ್ನೇಹಿತರಿಗೆ ತಲುಪಿಸಬೇಕು. ಅದೇ ನಮಗೆ ನೀವು ಮಾಡ್ತಿರ್ತಕ್ಕಂಥ ಒಂದು ದೊಡ್ಡ ಸಹಾಯ ಅಂತ ನಾವೆಲ್ಲ ಅಂದ್ಕೊಂಡಿರ್ತೀವಿ. ಸರಿಸುಮಾರು 1 ಗಂಟೆಯ ಕಾಲ ನೀವೆಲ್ಲ ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸೋಣ. ಹಾಗೂ ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಿದ್ದಣ್ಣ ದಳವಾಯಿ ಹಿಸ್ಟ್ರಿ ಇನ್ ಕನ್ನಡ ಎಂಬ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದರ ಮೂಲಕ, ಅದಲ್ಲದೆ ಅಲ್ಲೊಂದು ಬೆಲ್ ಐಕಾನ್ ಇರ್ತದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನಾವು ವಿಡಿಯೋವನ್ನು ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ನೋಟಿಫಿಕೇಶನ್ ಬರ್ತದೆ, ನೀವು ವಿಡಿಯೋಗಳನ್ನು ನೋಡೋದಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ನಿಮ್ಗೆಲ್ರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಮಸ್ಕಾರ.